ಸೊ DCT 2026 ಆಪ್ಷನ್ ಎಂಟ್ರಿ ಲೈವ್ ಡೆಮೋ. ಸೊ ಫಸ್ಟ್ ರೌಂಡ್ ಕೌನ್ಸಿಲಿಂಗ್ ಆಪ್ಷನ್ ಎಂಟ್ರಿ ಲಿಂಕ್ ಬಿಟ್ಟಿದ್ದಾರೆ. ಸೊ ಇವಾಗ ಲೈವ್ ಡೆಮೋ ನೋಡೋಣ, ಎಕ್ಸಾಕ್ಟ್ಲಿ ಯಾವ ತರ ಲಾಗಿನ್ ಆಗಬೇಕು ಏನು ಎಲ್ಲ ಡೀಟೇಲ್ ಆಗಿ ಹೇಳ್ಕೊಡ್ತೀನಿ ಸ್ಟೆಪ್ ಬೈ ಸ್ಟೆಪ್. ಡೈರೆಕ್ಟ್ಲಿ ಲಾಗಿನ್ ಆಗೋಣ. ಸೊ ನೀವು KU ವೆಬ್ಸೈಟ್ ಬಂದ್ರೆ ಇಲ್ಲಿ ಡಿಪ್ಲೊಮೋ CET 2026 ಬಂದ್ರೆ ಇಲ್ಲಿ ಅಡ್ಮಿಷನ್ಸ್ ಬಂದ್ರೆ ಇಲ್ಲಿ ಡಿಪ್ಲೊಮೋ CET 2026 ಅಂದ್ರೆ ಕ್ಲಿಕ್ ಮಾಡಿದ್ರೆ ಈ ಪೇಜ್ ಓಪನ್ ಆಗುತ್ತೆ. ಸೊ ಇಲ್ಲಿ ನಿಮಗೆ DCT 2026 ಆಪ್ಷನ್ ಎಂಟ್ರಿ ಲಿಂಕ್ ಅಂತ ಬಿಟ್ಟಿದ್ದಾರೆ. ಸೊ ಇದನ್ನ ಕ್ಲಿಕ್ ಮಾಡಿ ಒಂದು ವಿಂಡೋ ಓಪನ್ ಆಗುತ್ತೆ. ಸೊ ಇಲ್ಲಿ ವಿಂಡೋ ಓಪನ್ ಆದ್ರೆ ನಿಮ್ಗೆ ಇಲ್ಲಿ ನೋಡಿ, ಇಲ್ಲಿ ಏನ್ ಕೊಟ್ಟಿದ್ದಾರೆ ಅಂದ್ರೆ ಇಲ್ಲಿ ಒಂದು QR ಕೋಡ್ ಕೊಟ್ಟಿದ್ದಾರೆ. ಇದು QR ಕೋಡ್ ನ ಸ್ಕ್ಯಾನ್ ಮಾಡಬಹುದು. ಇದು ನಿಮಗೆ ಡಾಕ್ಯುಮೆಂಟ್ ವೆರಿಫಿಕೇಶನ್ ಸ್ಲಿಪ್ ಅಲ್ಲಿ ಇರುತ್ತೆ ನೋಡಿ, ಡಾಕ್ಯುಮೆಂಟ್ ವೆರಿಫಿಕೇಶನ್ ಸ್ಲಿಪ್ DCT 2026 ಕ್ಯಾಂಡಿಡೇಟ್ ಡಾಕ್ಯುಮೆಂಟ್ ವೆರಿಫಿಕೇಶನ್ ಸ್ಲಿಪ್ ಅಂತ ಇದೆ. ಸೊ ಇಲ್ಲಿ ನಿಮ್ದು QR ಕೋಡ್ ಇರುತ್ತೆ. ಇದನ್ನ ಜಸ್ಟ್ ಅದು ಕ್ಯಾಮ್ರಾ ಮುಂದೆ ಪ್ಲೇಸ್ ಮಾಡಬೇಕು. ಇಲ್ಲ ಅಂತಂದ್ರೆ ಅಪ್ಲಿಕೇಶನ್ ನಂಬರ್, ಆಪ್ಷನ್ ಎಂಟ್ರಿ CT ನಂಬರ್ ಎಂಟ್ರಿ ಮಾಡಬಹುದು, ಎರಡೂ ಮಾಡಬಹುದು. ಓಕೆ, ಸೊ ಇವಾಗ ನೀವು ಫಸ್ಟ್ ಥಿಂಗ್ ಹೇಳ್ಬೇಕಾದ್ರೆ ಇಲ್ಲಿ QR ಕೋಡ್ ಸ್ಕ್ಯಾನ್ ಮಾಡಬಹುದು. ಇಲ್ಲ ಎಂಟರ್ CT ನಂಬರ್ ಅಂದ್ರೆ ನಿಮ್ಮ ಅಪ್ಲಿಕೇಶನ್ ನಂಬರ್, ಆಪ್ಷನ್ ಎಂಟ್ರಿ CT ನಂಬರ್ ಅಂದ್ರೆ ಇಲ್ಲಿದೆ ನೋಡಿ, ಇಲ್ಲಿ ಇದು ಅಪ್ಲಿಕೇಶನ್ ನಂಬರ್, ಇದು ಆಪ್ಷನ್ ಎಂಟ್ರಿ CT ನಂಬರ್. ಇಲ್ಲ ಇದನ್ನ ಎಂಟ್ರಿ ಮಾಡಿ, ಇದನ್ನ ಡೈರೆಕ್ಟ್ ಆಗಿ ಟೈಪ್ ಮಾಡಿ, ಇಲ್ಲ ಜಸ್ಟ್ ಸ್ಕ್ಯಾನ್ ಮಾಡಿದ್ರೆ ಲಾಗಿನ್ ಆಗ್ಬಿಡುತ್ತೆ ನೋಡಿ. ಸ್ಕ್ಯಾನ್ ಮಾಡಿದ್ರೆ ಇಲ್ಲಿ ಕೊಡ್ತೀನಿ. ಅದಕ್ಕೆ ಫಸ್ಟ್ ನಿಮ್ದು ಕ್ಯಾಮ್ರಾ ಕರೆಕ್ಟ್ ಆಗಿ ಲಾಗಿನ್ ಆಗಬೇಕು. ವೆಬ್ ಬ್ರೌಸರ್ ಮಾಡ್ತಾ ಇದ್ರೆ ಕ್ಯಾಮ್ರಾ ಇರಬೇಕು. ಇಲ್ಲ ಅಂದ್ರೆ ಗೊತ್ತಾಗಿಲ್ಲ, ಮೊಬೈಲ್ ಅಲ್ಲಿ ಆದ್ರೆ ಜಸ್ಟ್ ಮೊಬೈಲ್ ಕ್ಯಾಮ್ರಾ ಯೂಸ್ ಮಾಡಿದ್ರೆ ಸಾಕಾಗುತ್ತೆ. ಓಕೆ, ಸೊ ಸ್ಕ್ಯಾನ್ QR ಕೋಡ್ ಅಂತ ಕೊಡ್ತೀನಿ. ಇವಾಗ ನೋಡಿ ಸ್ಟಾರ್ಟ್ ಸ್ಕ್ಯಾನ್ ಅಂತ ಕೊಡ್ತೀನಿ. ಸ್ಟಾರ್ಟ್ ಸ್ಕ್ಯಾನ್ ಅಂತ ಕೊಟ್ಟಾಗ ಇಲ್ಲಿ ಅಲೋ ಅಂತ ಕೊಡುತ್ತೆ. ಅಲೋ ಅಂತ ಕೊಟ್ಟಾಗ ಜಸ್ಟ್ ಹಿಂಗೆ ಪ್ಲೇಸ್ ಮಾಡ್ತೀನಿ ನೋಡಿ, ಇಲ್ಲಿ ಆಟೋಮೆಟಿಕ್ ಬಂದ್ಬಿಡುತ್ತೆ. ಇಲ್ಲಿ ಓಕೆ, OTP ಹೋಗ್ಬಿಡುತ್ತೆ. ಸೊ ಹುಡುಗನ್ ಐಡೆಂಟಿಫೈ ಆಗಿ OTP ಹೋಗ್ಬಿಡುತ್ತೆ. ಇದು QR ಕೋಡ್ ಸ್ಕ್ಯಾನ್ ಮಾಡ್ಕೊಬೇಕು. ಇಲ್ಲ ಅಂತಂದ್ರೆ ನೀವು ಏನ್ ಮಾಡ್ಬೋದು, ಡೈರೆಕ್ಟ್ ಆಗಿ ಓಕೆ ಇಲ್ಲಿ ಯಾವ್ದು ಎಂಟರ್ CT ನಂಬರ್ ಎಂಟ್ರಿ ಮಾಡಿದ್ರು ಸಾಕಾಗುತ್ತೆ. ಸೊ ಈಗ ಇದು OTP ಹೋಗಿದೆ, OTP ಎಂಟ್ರಿ ಮಾಡ್ತೀನಿ, ಒಂದ್ ನಿಮಿಷ. ಸೊ OTP ವ್ಯಾಲಿಡಿಟಿ ಬಂದು ಸ್ವಲ್ಪ ಹೊತ್ತಿರುತ್ತೆ. ಆದಷ್ಟು ನೀವು ವಾಟ್ಸ್ಆಪ್ ಅಲ್ಲಿ ತಗೊಳ್ಳಿ, SMS ಅಲ್ಲಿ ತಗೊಂಡು ಹೋಗ್ಬಿಡಿ. ಯಾಕಂದ್ರೆ SMS ಲಿಮಿಟ್ಸ್ ಇರುತ್ತೆ, ಮಲ್ಟಿಪಲ್ ಟೈಮ್ಸ್ ರಿಪೀಟ್ ಮಾಡ್ಬಿಡಿ. ಆದಷ್ಟು ವಾಟ್ಸ್ಆಪ್ ತಗೊಳ್ಳಿ, ಈಸಿ ಆಗುತ್ತೆ. ಯಾಕಂದ್ರೆ ವಾಟ್ಸ್ಆಪ್ ಅಲ್ಲಿ ಲಿಮಿಟ್ ಜಾಸ್ತಿ ಇರುತ್ತೆ, SMS ಲಿಮಿಟ್ ಕಡಿಮೆ ಇರುತ್ತೆ, ಅದು ಗಮನ ಇರಲಿ. SMS ಅಲ್ಲಿ ಸ್ವಲ್ಪ ಲಿಮಿಟ್ ಇರುತ್ತೆ. ಆಮೇಲೆ ಇನ್ ಕೇಸ್ OTP ಬರ್ಲಿಲ್ಲ ಅಂದ್ರೆ ಪದೇ ಪದೇ ರೀಸೆಂಟ್ OTP ಅಂತ ಕೊಡ್ಬೇಡ. ಅದಕ್ಕೆ ಅವರ ಟೈಮ್ ಕೊಟ್ಬಿಟ್ಟಿದ್ದಾರೆ ನೋಡಿ, ರಿಕ್ವೆಸ್ಟ್ OTP ರಿಕ್ವೆಸ್ಟ್ ದಿಸ್ ಅವರ್ 0 out of 10 ಕೊಟ್ಟಿದ್ದಾರೆ. ಸೊ ಮತ್ತೆ ಐ ಥಿಂಕ್ 2 hours 3 hours ವೇಟ್ ಮಾಡ್ಬೇಕಾಗುತ್ತೆ. ಆ ತರ ಆಪ್ಷನ್ಸ್ ಇರುತ್ತೆ. ಸೊ ಬೆಟರ್ ಟೇಕ್ ದ ವಾಟ್ಸ್ಆಪ್ ಆಪ್ಷನ್. ನೀವು ಮಾಡೋದು ವಾಟ್ಸ್ಆಪ್ ಆಪ್ಷನ್ ಓಪನ್ ಮಾಡ್ಕೊಳ್ಳಿ. ಇವಾಗ SMS ಕ್ಲಿಕ್ ಮಾಡೋದಕ್ಕೆ ಡೈರೆಕ್ಟ್ ಬಂದಿದೆ. ಸೊ ಇವಾಗ OTP ಎಂಟ್ರಿ ಮಾಡಿದೀನಿ, ವೆರಿಫೈ OTP ಅಂತ ಕೊಡ್ತೀನಿ ನೋಡಿ. ಸೊ OTP ಎಂಟ್ರಿ ಆದ್ಮೇಲೆ ನೆಕ್ಸ್ಟ್ ಸ್ಟೆಪ್ ಬರುತ್ತೆ ನಿಮ್ಗೆ ಇಲ್ಲಿ ಫೇಸ್ ವೆರಿಫಿಕೇಶನ್ ಅಂದ್ಬಿಟ್ಟು. ಫೇಸ್ ವೆರಿಫಿಕೇಶನ್ ಅಲ್ಲಿ ನಿಮ್ಮ ಫೇಸ್ ನ ವೆರಿಫೈ ಮಾಡಬೇಕು. ಯಾಕಂದ್ರೆ ಅದೇ ಕ್ಯಾಂಡಿಡೇಟ್ ಆಪ್ಷನ್ ಎಂಟ್ರಿ ಮಾಡ್ತಾ ಇದ್ದಾನೆ, ಅವ್ನ ಬದಲು ಬೇರೆ ಯಾವ್ದಾರ ಮಾಡ್ತಾ ಇದಾರೆ ಅಂತ. ಸೊ ನೀವು ಮುಂದೆ ಇರಬೇಕಾಗುತ್ತೆ. ನಿಮ್ಮ ಮೊಬೈಲ್ ಕ್ಯಾಮ್ರಾ ಹಿಂಗ್ ಇಟ್ಕೊಂಡ್ರೆ ಸಾಕು, ನಿಮ್ಗೆ ಇಲ್ಲಿ ಈಸಿಯಾಗಿ ಬಂದ್ಬಿಡುತ್ತೆ. ಇಲ್ಲಿ ಸ್ಕ್ಯಾನ್ ಆಗ್ಬಿಡುತ್ತೆ. ಸ್ಟಾರ್ಟ್ ಕ್ಯಾಮ್ರಾ ಅಂದ್ಬಿಟ್ಟು ಮೊಬೈಲ್ ಕ್ಯಾಮ್ರಾ ಓಪನ್ ಆಗುತ್ತೆ, ಮಾಡಬಹುದು. ಇಲ್ಲ ಬ್ರೌಸರ್ ಓಪನ್ ಮಾಡ್ತಾ ಇದ್ರೆ ಒಂದು ವೆಬ್ ಕ್ಯಾಮ್ ಏನೋ ಹಾಕೊಂಡಿದ್ರೆ ಆಗುತ್ತೆ. ಸೊ ಜಸ್ಟ್ ಸ್ಟಾರ್ಟ್ ಕ್ಯಾಮ್ರಾ ಅಂದ್ಬಿಟ್ಟು ಸ್ಕ್ಯಾನ್ ಮಾಡಿ ಕ್ಯಾಪ್ಚರ್ ಫೋಟೋ ಮಾಡಿ ಕ್ಯಾಪ್ಚರ್ ಮಾಡಿದ್ರೆ ಅದು ಆಟೋಮೆಟಿಕ್ ಲಾಗಿನ್ ಆಗ್ಬಿಡುತ್ತೆ. ಓಕೆ, ಸೊ ಇಲ್ಲಿ ನೀವು ಫೇಸ್ ಕ್ಯಾಪ್ಚರ್ ಆದಾಗ ಏನು ಆಟೋಮೆಟಿಕ್ ಲಾಗಿನ್ ಆಗುತ್ತೆ ನಿಮ್ಗೆ. ಇಲ್ಲಿ ಯು haven't entered any options, so please enter your options and download the option enter print ಅಂತ ಕೇಳುತ್ತೆ. ಈಚ್ ಟೈಮ್ ಬರ್ತಾ ಇರ್ತಾರೆ, ಕೆಡ್ಸ್ಕೊಂಡ್ ಹೋಗ್ಬೇಡಿ. ಸೊ ಇಲ್ಲಿ ಸುಮಾರು ಥಿಂಗ್ ಇದೆ. ಇಲ್ಲಿ ನಿಮ್ಗೆ ಫಸ್ಟ್ ಇವೆಲ್ಲ ಏನ್ ಆಪರೇಟ್ ಮಾಡಬೇಕು, ಇಲ್ಲಿ ಆಪ್ಷನ್ ಎಂಟ್ರಿ ಬರುತ್ತೆ, ಇಲ್ಲಿ ಅಲಾಟ್ಮೆಂಟ್ ರಿಸಲ್ಟ್ಸ್ ಬರುತ್ತೆ. ಇದು ನಿಮ್ಗೆ ಆಪ್ಷನ್ ಎಂಟ್ರಿ ಲಿಂಕ್ ಇಲ್ಲಿ. ಓಕೆ, ಸೊ ನೇಮ್ ಬಂದು ಇಲ್ಲಿ ಬರುತ್ತೆ ನೋಡಿ, ಇಲ್ಲಿ CT ನಂಬರ್ ಇಲ್ಲಿ ಬರುತ್ತೆ. ಓಕೆ, ಸೊ ಕೋರ್ಸಸ್ ಇಲ್ಲಿ ಬರುತ್ತೆ. ಆಮೇಲೆ ಮೇನ್ ಥಿಂಗ್ ಇಲ್ಲಿ ಸೆಷನ್ಸ್ ಅರ್ಧ ಗಂಟೆ ಕೊಟ್ಟಿದ್ದಾನೆ, ಅರ್ಧ ಗಂಟೆ ಒಳಗೆ ಮಾಡಬೇಕು, ಅಷ್ಟೊಂದೇನು ಬೇಕಾಗಲ್ಲ. ಸೊ ನೋ ಇಶ್ಯೂ ಮಾಡ್ಕೊಂಡು ಹೋಗ್ಬೋದು. ಸೊ ಇಲ್ಲಿ ಫಸ್ಟ್ ಥಿಂಗ್ ಆಪ್ಷನ್ ಎಂಟ್ರಿ ಫೀಸ್ ಪೇಮೆಂಟ್ ಮಾಡಬೇಕು. ಸೊ ರ್ಯಾಂಕ್ ನಿಮ್ಮ ಇಂಜಿನಿಯರ್ ರ್ಯಾಂಕ್ ಬಂದು 424 ಇದೆ ಇಲ್ಲಿ. ಓಕೆ, ND ಅಕಾಡೆಮಿ ಸ್ಟೂಡೆಂಟ್ ಇವನು. ಅಕೌಂಟ್ ಡೀಟೇಲ್ಸ್ ಬಂದಿದೆ, ವ್ಯೂ ಲಾಗಿನ್ ಹಿಸ್ಟ್ರಿ, ಎಷ್ಟು ಲಾಗಿನ್ ಮಾಡಿದಿರಾ ಎಲ್ಲ ಬಂದ್ಬಿಡುತ್ತೆ ನೋಡಿ. ಎಷ್ಟು ಲಾಗಿನ್ ಮಾಡಿದಿರಾ, ಲಾಗೌಟ್ ಎಷ್ಟಲ್ಲಿ ಮಾಡಿದಿರಾ, ಲಾಗಿನ್ ಮಾಡಿದಿರಾ ಎಲ್ಲ ಬಂದ್ಬಿಡುತ್ತೆ. ಸೊ ಮತ್ತೆ ಇವಾಗ ನೀವು ಹೋಮ್ ಬರಬೇಕು ಅಂತಂದ್ರೆ ಜಸ್ಟ್ ಹೋಮ್ ಅಂತ ಕ್ಲಿಕ್ ಮಾಡಿದ್ರೆ ಸಾಕು. ನೀವು ಇಲ್ಲಿ ಮತ್ತೆ INT ಅಂತ ಕೊಟ್ಬಿಟ್ಟು ಬರ್ಬೋದು ನೀವು ಇಲ್ಲಿ. ಸೊ ಫರ್ದರ್ ನೀವು ಆಪ್ಷನ್ ಎಂಟ್ರಿ ಮಾಡಬೇಕಾದ್ರೆ ನೆಕ್ಸ್ಟ್ ಸ್ಟೆಪ್ ಬರುತ್ತೆ, ಹೇಳ್ಕೊಡ್ತೀನಿ. ಪೇಮೆಂಟ್ ಮಾಡಬೇಕು. ಸೊ ಹೇಳಿದ್ದೆ ನಿಮಗೆ ಅಲಾಟ್ಮೆಂಟ್ ರಿಸಲ್ಟ್ ಎಲ್ಲ ಇದರಲ್ಲೇ ಬರೋದು ಕಂಪ್ಲೀಟ್. ನೆಕ್ಸ್ಟ್ ಫರ್ದರ್ ರೌಂಡ್ಸ್ ಗೆ ಎಲ್ಲ ಇದರಲ್ಲೇ ಬರೋದು. ಫಸ್ಟ್ ರೌಂಡ್, ಸೆಕೆಂಡ್ ರೌಂಡ್ ಎಲ್ಲ ಇದರಲ್ಲೇ ಬರುತ್ತೆ. ಸೊ ಫಸ್ಟ್ ನೀವು ಇದು ಮಾಡಬೇಕು ಅಂದ್ರೆ ಪೇಮೆಂಟ್ಸ್ ಮಾಡಬೇಕು. ಪೇಮೆಂಟ್ ಮಾಡಿದ್ರೆ ಯಾವ್ದು ಆಪ್ಷನ್ಸ್ ಮಾಡಂಗಿಲ್ಲ. ಸೊ ನಿಮ್ಮ ಡ್ಯಾಶ್ ಬೋರ್ಡ್ ಎಲ್ಲ ಇಲ್ಲೇ ಕೊಟ್ಟಿದ್ದಾನೆ, ಏನು ಎಕ್ಸಾಕ್ಟ್ಲಿ ಎಲ್ಲ ಅಂತ ಕೊಟ್ಟಿರ್ತಾರೆ ಇಲ್ಲಿ. ಸೊ ಇವಾಗ ಫಸ್ಟ್ ಪೇಮೆಂಟ್ ಮಾಡಬೇಕು. ನಾನು ಹೇಳಿದೆ ನಿಮಗೆ ಎಲ್ಲರೂ ಎಲ್ಲಾ ಕ್ಯಾಟಗರಿಯವರು 750 ರೂಪಾಯಿ ಪೇಮೆಂಟ್ ಮಾಡಬೇಕು. ಇದು ನಿಮಗೆ ಫೀಸ್ ಅಲ್ಲಿ ರಿಡಕ್ಷನ್ ಆಗುತ್ತೆ. ಸೊ ಜಸ್ಟ್ ಏನಿಲ್ಲ, ಪೇ ಆನ್ಲೈನ್ ಅಂತ ಕೊಡಿ. ನಿಮ್ಮ ರೇಸರ್ ಪೇ ಡ್ಯಾಶ್ ಬೋರ್ಡ್ ಓಪನ್ ಆಗುತ್ತೆ. ಯಾವ್ದಾರ UPI ಅಂತ ಸ್ಕ್ಯಾನ್ ಮಾಡಿ ಪೇಮೆಂಟ್ ಮಾಡಬಹುದು. ನೋ ಇಶ್ಯೂ, ನಾನು ಪೇಮೆಂಟ್ ಮಾಡ್ತಾ ಇದ್ದೀನಿ. ಸೊ ಪೇ ಬೈ UPI. ಓಕೆ, UPI ಕೊಡ್ತೀನಿ. QR ಕೋಡ್ ಸ್ಕ್ಯಾನ್ ಕೇಳುತ್ತೆ. ಸೊ ಪೇಮೆಂಟ್ ಮಾಡಿದ್ರೆ ಸೊ ಒಟ್ಟು ಪರ್ಟಿಕ್ಯುಲರ್ಲಿ ಇಂಟರ್ನೆಟ್ ಚೆನ್ನಾಗಿಲ್ಲ, ಯಾಕಂದ್ರೆ ಇನ್ ಕೇಸ್ ಇಶ್ಯೂಸ್ ಆದ್ರೆ ಪ್ರಾಬ್ಲಮ್ ಆಗುತ್ತೆ. ಏನು ಅಂತದೇನು ಪ್ರಾಬ್ಲಮ್ ಏನಿಲ್ಲ. ಇವಾಗ ಪೇಮೆಂಟ್ ಮಾಡ್ತಾ ಇದೀನಿ ನೋಡಿ, ಪೇಮೆಂಟ್ ಆಗುತ್ತೆ ನಮ್ಗೆ ಇವಾಗ ಇಲ್ಲಿ. ಓಕೆ, ಪೇಮೆಂಟ್ ಆಯ್ತು ನೋಡಿ, ಪ್ರೊಸೆಸಿಂಗ್ ಕನ್ಫರ್ಮಿಂಗ್ ಪೇಮೆಂಟ್ ಅಂತ ಬಂತು. ನಾನು ಪೇಮೆಂಟ್ ಮಾಡಿದ್ದೀನಿ. ಸೊ ಪೇಮೆಂಟ್ ಆಯ್ತು, ಇವ್ರು ನಾನು ಪೇಮೆಂಟ್ ನಾನು ಮಾಡಿದ್ದೀನಿ. ಓಕೆ, ಯಾಕಂದ್ರೆ ಅವ್ರು ನಾನು ಕಳಿಸಿದ್ರು, ಅಷ್ಟೇನೇನು ಇಲ್ಲ. ಸೊ ನಾನು ಪೇಮೆಂಟ್ ಮಾಡಿದ್ದೀನಿ, ಅವ್ರು ಲಾಗಿನ್ ಆಯ್ತು. ಲಾಗಿನ್ ಮಾಡಿದ ತಕ್ಷಣ ವೆಯ್ಟ್ ಮಾಡಬೇಕು, ಸ್ವಲ್ಪ ಪೇಷನ್ಸ್ ಇಲ್ಲಿ ವೆಯ್ಟ್ ಮಾಡಬೇಕು ನೋಡಿ. ಇದೇ ಹೇಳ್ತಾ ಇದಾರೆ, ಡೋ ನಾಟ್ ರಿಫ್ರೆಶ್ ಆರ್ ಕ್ಲೋಸ್ ದಿಸ್ ಪೇಜ್. ಅವು ವೆಯ್ಟ್ ಮಾಡಬೇಕು. ಇವ್ರು ಏನ್ ಮಾಡ್ತಾರೆ, ಪೇಮೆಂಟ್ ಮಾಡಿದ ತಕ್ಷಣ ಟಕ್ 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 ಅಂತ ರಿಫ್ರೆಶ್ ಮಾಡ್ಬಿಡ್ತಾರೆ, ಪ್ರಾಬ್ಲಮ್ ಆಗುತ್ತೆ ನೋಡಿ. ಪೇಮೆಂಟ್ ಸಕ್ಸಸ್ ಅಂತ ಬಂತು. ಸೊ ಎಲ್ಲಾನು ಏನ್ ಮಾಡಿ ಒಂದು ಡೌನ್ಲೋಡ್ ಮಾಡ್ಕೊಳ್ಳಿ, ಎಲ್ಲಾನು ಒಂದು ಕಾಪಿ ಡೌನ್ಲೋಡ್ ಮಾಡ್ಕೊಳ್ಳಿ, ನಿಮ್ಗೆ ಈಸಿ ಆಗುತ್ತೆ. ಸಕ್ಸಸ್ ಅಂತ ಬಂತ. ಸೊ ಪ್ರಿಂಟ್ ರೆಸಿಪ್ಟ್ ಪ್ರಿಂಟ್ ಮಾಡ್ಬೋದು ನೋಡಿ. ಇವ್ರದ್ದು ಆಗಿದೆ ಪೇಮೆಂಟ್ ಟ್ರಾನ್ಸಾಕ್ಷನ್ಸ್. ಓಕೆ, ನಾವು 750 ರೂಪಾಯಿ ಆಗಿದೆ ಬಂದ್ಬಿಡುತ್ತೆ.
ಸ್ವಲ್ಪ ವೆಯ್ಟ್ ಮಾಡ್ಬೇಕಿದೆ, ಪೇಷನ್ಸ್ ಇರ್ಬೇಕು. ಏನ್ ಮಾಡಿದೆ ಪ್ರೊಸೆಸ್, ಸಿಂಪಲ್ ಪ್ರೊಸೆಸ್ ಏನು ಇಲ್ಲ, ವೆಯ್ಟ್ ಮಾಡಿದೆ ಅಷ್ಟೇ. ಇವಾಗ ಮತ್ತೆ ಹೋಮಗ್ ಬಂದು ನೋಡಿ, ಇಲ್ಲಿ ಟ್ಯಾಬ್ ಹೆಂಗ್ ಚೇಂಜ್ ಆಗಿರುತ್ತೆ ಅರ್ಥ ಮಾಡ್ಕೊಳ್ಳಿ. ಅಂಡರ್ಸ್ಟ್ಯಾಂಡ್ ಅದು ಕೊಟ್ಟ ತಕ್ಷಣ ನೋಡಿ ಟ್ಯಾಬ್ ಚೇಂಜಸ್ ಆಗ್ಬಿಟ್ಟಿದೆ ನೋಡಿ. ಇಲ್ಲಿ ಇದಿತ್ತು, ಇವಾಗ ಆಪ್ಷನ್ ಎಂಟ್ರಿ ಫೀಸ್ ಅವೆಲ್ಲ ಪೆಂಡಿಂಗ್ ಅಂತ ಬಂದಿತ್ತು, ಇವಾಗ ಪೇಡ್ ಅಂತ ಬರ್ತಾ ಇದೆ. ಸೊ ಇಲ್ಲಿ ಕ್ಯಾಂಡಿಡೇಟ್ ಆಪ್ಷನ್ ಎಂಟ್ರಿ ಅಂತ ಬರುತ್ತೆ, ಆಕ್ಟಿವ್ ಅಂತ ಬಂದಿದೆ. ಯಾಕೆ ಅಂತಂದ್ರೆ ನೀವು ಇಲ್ಲಿ ಪೇಮೆಂಟ್ ಮಾಡಿದೀರಾ, ಪೇಮೆಂಟ್ ಮಾಡೋದಕ್ಕೆ ಆಕ್ಟಿವ್ ಅಂತ ಬಂದಿದೆ. ಜಸ್ಟ್ ಇವಾಗ ಇದನ್ನ ಕ್ಲಿಕ್ ಮಾಡ್ಬಿಟ್ಟು ನೋಡಿ, ಇಲ್ಲಿ ನೆಕ್ಸ್ಟ್ ಕಂಡೀಷನ್ಸ್ ಬರುತ್ತೆ ನಿಮ್ಗೆ. ಇಲ್ಲಿ ಫಾರ್ ಎಕ್ಸಾಂಪಲ್ ಹೋಗಿ ಮುಂಚೆ ಒಂದ್ ನಿಮಿಷ ಇಲ್ಲಿ ಹೋಗೋದಕ್ಕೆ ಮುಂಚೆ ನೋಡಿ, ಇಲ್ಲಿ ಇವಾಗ ಆಪ್ಷನ್ ಎಂಟ್ರಿ ತುಂಬಾ ಜನ ಕೇಳ್ತಾ ಇದೆ, ಸರ್ ಆಪ್ಷನ್ ಎಂಟ್ರಿ ಡೇಟ್ ಯಾವಾಗ, ಲಾಸ್ಟ್ ಡೇಟ್ ಯಾವಾಗ ಅಂತ ಕೇಳ್ತಾರೆ. ನೋಡಿ ಇಲ್ಲೇ ಇದೆ, ಕ್ಲೋಸಸ್ ಆನ್ 30/7/26. ಆಲ್ರೆಡಿ ಹೇಳಿದ್ದೆ ನಿಮಗೆ 3 days ಟೈಮ್ ಕೊಡ್ತಾರೆ. ಇವತ್ತು ಬಿಟ್ಟಿದ್ದಾರೆ 1 2 3 days. ಇವತ್ತು ಆಲ್ರೆಡಿ ಹಾಫ್ ಡೇ ಇದೆ, 3.5 days ರಫ್ಲಿ ಬರುತ್ತೆ ಅಂತ ಹೇಳಿದ್ದೆ ಅಲ್ವಾ, ಮುಂಚೆನೂ ಹೇಳಿದ್ದೆ ಅಲ್ವಾ. ಸೊ ತಲೆ ಕೆಡಿಸ್ಕೊಂಬೇಡಿ, ಇದು ಜಸ್ಟ್ ಮಾಕ್ ಅಲಾಟ್ಮೆಂಟ್ ರಿಸಲ್ಟ್. ಇದು 30th ಆದ್ಮೇಲೆ ಮತ್ತೆ ಸಾಯಂಕಾಲ ಓಪನ್ ಮಾಡ್ತಾರೆ. 30th 11:40 AM ವರೆಗೂ, ಬೆಳಗ್ಗೆ ವರ್ಗೂ ಮಾಡ್ಬೋದು. ಮತ್ತೆ ಸಾಯಂಕಾಲ ಓಪನ್ ಮಾಡ್ತಾರೆ, ಡೋಂಟ್ ವರಿ, ಮತ್ತೆ ಮಾಡ್ಬೋದು. ಸೊ ಮತ್ತೆ 31st 1 2 ವರೆಗೂ ಮಾಡ್ಬೋದು. ನೀವು ಆಪ್ಷನ್ಸ್ ಕೊಡ್ತಾರೆ. ಇನ್ ಕೇಸ್ ಪಾಸಿಬಿಲಿಟಿ ಇದ್ರೆ ಇನ್ನೊಂದ್ 2 ಡೇ ಎಕ್ಸ್ಟೆಂಡ್ ಮಾಡ್ತಾರೆ. ಸೊ ಲಾಸ್ಟ್ ಡೇ ವರೆಗೂ ತಲೆ ಕೆಡ್ಸ್ಕೊಳಕ್ ಹೋಗ್ಬೇಡಿ, ಆಪ್ಷನ್ ಎಂಟ್ರಿ ಮಾಡಿ. ಓಕೆ, ಸೊ ಇವಾಗ ಆಪ್ಷನ್ ಎಂಟ್ರಿ ಎಕ್ಸಾಂಪಲ್ ಡೆಮೋ ಅಂತ ಕೇಳಿದ್ರೆ ಬೇಕಾದ್ರೆ ನೋಡಿ, ನೋ ಇಶ್ಯೂ, ಈ ತರ ಬರುತ್ತೆ, ಎಲ್ಲ ಕೊಟ್ಟಿದ್ದಾರೆ ನಿಮ್ಗೆ. ಎಲ್ಲ ಸ್ಟೆಪ್ ಬೈ ಸ್ಟೆಪ್ ಯಾವ ತರ ಮಾಡ್ಬೇಕೆಲ್ಲ ಇಂಡಿಕೇಶನ್ ಮಾಡೋಗಿದ್ದಾರೆ. ನಾನು ಅದನ್ನೇ ಲೈವ್ ಡೆಮೋ ಮಾಡ್ತಾ ಇದ್ದೀನಿ. ಸೊ ವರಿ ಮಾಡ್ಕೊಂಬೇಡಿ, ನಾನು ಇದೀನಿ ನಿಮ್ಗೆ ಹೆಲ್ಪ್ ಮಾಡೋದಕ್ಕೆ. ಸೊ ಇವಾಗ ಇಷ್ಟು ತಿಂಗು ಆಪ್ಷನ್ ಎಂಟ್ರಿ ವರ್ಕ್ ಶೀಟ್ ಇದೆ. ನಿಮ್ಗೆ ಏನಾರ ಮಾಡ್ಕೊಬೇಕು, ಏನ್ ಮಾಡ್ಕೊಬೇಕು, ಮಾರ್ಕ್ ಮಾಡ್ಕೊಬೇಕು ಅಂದ್ರೆ ಡೌನ್ಲೋಡ್ ಮಾಡ್ಕೋಬಹುದು ನೀವು ಇಲ್ಲಿ. ಸೊ ಪ್ರಿಂಟ್ ವರ್ಕ್ ಶೀಟ್ ಅಂತ ಕೊಟ್ಟ ತಕ್ಷಣ ಪ್ರಿಂಟ್ ಆಗುತ್ತೆ ನಿಮ್ಗೆ. ಇಲ್ಲಿ ಇದನ್ನ ಪ್ರಿಂಟ್ ಔಟ್ ತಗೊಂಡು ಯಾವ ಫಸ್ಟ್ ಯಾವ ಸೆಕೆಂಡ್ ಮಾರ್ಕ್ ಮಾಡ್ಕೊಬಹುದು, ಇವೆಲ್ಲ ಮಾಡ್ಬೋದು, ಆಪ್ಷನ್ಸ್ ಇದೆ. ಸೊ ಏನು ತಲೆ ಕೆಡಿಸ್ಕೊಂಡ್ ಹೋಗ್ಬೇಡಿ, ಹೇಳದ್ನಲ್ಲ, ನೀವು ಲಿಸ್ಟ್ ರೆಡಿ ಮಾಡ್ಕೊಂಡ್ಬಿಟ್ಟು ಹಾಕೊಳ್ಳಿ. ಲಿಸ್ಟ್ ಬೇಕು ಅಂದ್ರೆ ನನಗೆ ಪಿಂಗ್ ಮಾಡಿ, ಆಪ್ಷನ್ ಎಂಟ್ರಿ ಲಿಸ್ಟ್ ಬೇಕು ಅಂದ್ರೆ. ಸೊ ಆಪ್ಷನ್ ಎಂಟ್ರಿ ಲಿಸ್ಟ್ ಬೇಕು ಅಂದ್ರೆ ಪಿಂಗ್ ಮಾಡಿ, ಈ ತರ ಒಂದು ಲಿಸ್ಟ್ ಪ್ರೊವೈಡ್ ಮಾಡ್ತೀನಿ. ನಿಮ್ಮ ರ್ಯಾಂಕಿಂಗ್ ಗೆ ನೀವು ಕೇಳೋ ಪ್ಲೇಸ್ ಅಲ್ಲಿ, ನೀವು ಕೇಳೋ ಬ್ರಾಂಚಸ್ ಅಲ್ಲಿ ಯಾವ ಕಾಲೇಜ್ ಬರುತ್ತೆ ಅಂತ ಒಂದು ಇಂಡಿಕೇಟ್ ಮಾಡ್ತೀನಿ. ಈ ತರ ಆಪ್ಷನ್ಸ್ ಬೇಕು, ಲಿಸ್ಟ್ ಬೇಕು ಅಂದ್ರೆ ಪ್ರೊವೈಡ್ ಮಾಡ್ತೀನಿ. ಒಂದು ನಂಬರ್ ಕಾಲೇಜ್ ಒಂದು 80 ರಿಂದ 100 ಕಾಲೇಜ್ ಪ್ರೊವೈಡ್ ಮಾಡ್ತೀನಿ. ಅದನ್ನ ನೋಡ್ಕೊಂಡು ನೀವು ಯಾವ್ದು ಬೇಕೋ ಇಟ್ಕೊಬಹುದು, ಯಾವ್ದು ಬೇಕೋ ಬಿಡಬಹುದು. ರೆಫರೆನ್ಸ್ ಕಾಲೇಜ್ ತರ ಪ್ರೊವೈಡ್ ಮಾಡ್ತೀನಿ. ನೀವು ಯಾವ್ದು ಬೇಕೋ ಇಟ್ಕೊಬಹುದು, ಯಾವ್ದು ಬೇಕೋ ಬಿಡಬಹುದು, ನೋಡ್ಕೊಂಡು ಆಪ್ಷನ್ ಎಂಟ್ರಿ ಮಾಡಬಹುದು. ಓಕೆ, ಒಂದು ರೆಫರೆನ್ಸ್ PDF ತರ ಪ್ರೊವೈಡ್ ಮಾಡ್ತೀನಿ. ಇಂಟ್ರೆಸ್ಟ್ ಇದ್ರೆ ಇಂಡಿಯಾ ಅಕಾಡೆಮಿ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ. ಓಕೆ, ಸೊ ಇವಾಗ ಆಪ್ಷನ್ ಎಂಟ್ರಿ ಮಾಡ್ಬೇಕು. ನೀವು ಇಲ್ಲ ಆಪ್ಷನ್ ಎಂಟ್ರಿ ಮಾಡಬೇಕು ಅಂತಂದ್ರೆ ಫಸ್ಟ್ ಆಕ್ಟಿವ್ ಆಗಿದೆ. ಸೊ ಕ್ಲಿಕ್ ಮಾಡಿ, ಇದನ್ನ ಓಪನ್ ಆಗುತ್ತೆ ನೋಡಿ. ಇಲ್ಲಿ ಆಪ್ಷನ್ಸ್ ಎಂಟರ್ಡ್ ಬೈ ಯು ಇನ್ ದ ಫಸ್ಟ್ ರೌಂಡ್ ವಿಲ್ ಕಂಟಿನ್ಯೂ ಸೆಕೆಂಡ್ ರೌಂಡ್. ಇದನ್ನೇ ಹೇಳ್ತಾ ಇದ್ ನಿಮ್ಗೆ. ಟೋಟಲಿ 3 ರೌಂಡ್ಸ್ ಬರುತ್ತೆ ನಿಮ್ಗೆ. ಇಲ್ಲಿ ಟೋಟಲಿ 3 ರೌಂಡ್ಸ್ ಅಲ್ಲಿ ಫಸ್ಟ್ ರೌಂಡ್ ಅಲ್ಲಿ ಏನ್ ಮಾಡ್ತಿರೋ ಅದೇ ಕಂಟಿನ್ಯೂ ಆಗುತ್ತೆ ಸೆಕೆಂಡ್ ರೌಂಡ್ ಗೆ. ಥರ್ಡ್ ರೌಂಡ್ ಗೆ ನನ್ಗೆ ಅಪ್ಡೇಟ್ ಗೊತ್ತಿಲ್ಲ, ಯಾಕಂದ್ರೆ ಉಳಿದಿರೋ ಸೀಟ್ಸ್ ಮಾತ್ರ ಥರ್ಡ್ ರೌಂಡ್ ಬರುತ್ತೆ. ಸೆಕೆಂಡ್ ರೌಂಡ್ ಅಲ್ಲಿ ಯಾವುದೇ ಕಾರಣಕ್ಕೂ ಮತ್ತೆ ಕಾಲೇಜ್ ನ ಆಡ್ ಮಾಡಕ್ ಆಗಲ್ಲ. ಅದನ್ನ ಹೇಳಿರೋದು, ಯು ವಿಲ್ ನಾಟ್ ಬಿ ಅಲೋಡ್ ಟು ಆಡ್ ಆಪ್ಷನ್ಸ್ ಅಗೇನ್ ಇನ್ ದ ಸೆಕೆಂಡ್ ರೌಂಡ್. ವೆರಿ ವೆರಿ ಇಂಪಾರ್ಟೆಂಟ್. ಅವರೇ ಹೇಳಿದಾರೆ ನೋಡಿ, ನಾನು ಹೇಳ್ತಾನೆ ಇದೀನಿ ನಿಮ್ಗೆ, ಅದನ್ನೇ ಅವ್ರು ಹೇಳ್ತಾ ಇದಾರೆ. ಡೈರೆಕ್ಟ್ ಆಗಿ ಇಲಿಸ್ಟ್ರೇಟ್ ಮಾಡಿದ್ದಾರೆ. ಯಾಕಂದ್ರೆ ತುಂಬಾ ಜನಕ್ಕೆ ಮಿಸ್ಗೈಡ್ ಮಾಡ್ತಾರೆ, ತುಂಬಾ ಜನಕ್ಕೆ ಕನ್ಫ್ಯೂಷನ್ಸ್ ಆಗುತ್ತೆ. ಇಲ್ಲ ಸೆಕೆಂಡ್ ರೌಂಡ್ ಅಲ್ಲಿ ಕೊಡ್ತಾರೆ ಆಪ್ಷನ್ಸ್ ಸೀನಿಯರ್ಸ್ ಹೇಳಿರ್ತಾರೆ, ಅವರು ಕೊಟ್ಟಿದ್ರು, ನಿಮಗ್ ಕೊಡಲ್ಲ, ಅರ್ಥ ಮಾಡ್ಕೊಳ್ಳಿ. ಯು ಆರ್ ನಾಟ್ ಬಿ ಅಲೋಡ್ ಟು ಆಡ್ ಆಪ್ಷನ್ಸ್ ಅಗೇನ್ ಇನ್ ದ ಸೆಕೆಂಡ್ ರೌಂಡ್. ಸೆಕೆಂಡ್ ರೌಂಡ್ ಅಲ್ಲಿ ಆಡ್ ಮಾಡಕ್ ಆಗಲ್ಲ. ಅಂದ್ರೆ ನಿಮ್ಗೆ ಇವಾಗ 30th ಗೆ ಮಾಕ್ ಅಲಾಟ್ಮೆಂಟ್ ಇದೆ, ಸೆಕೆಂಡ್ ವರ್ಗೂ ರಿಯಲ್ ಅಲಾಟ್ಮೆಂಟ್ ಬರುತ್ತೆ. ಅಲ್ಲಿವರೆಗೂ ಎಷ್ಟು ಸಲಿ ಬೇಕಾದ್ರೂ ನೀವು ಆಡ್ ಮಾಡ್ಬೋದು, ಡಿಲೀಟ್ ಮಾಡಬಹುದು ಕಾಲೇಜಸ್ ನ. ಬಟ್ ಯು ಮೇ ಡಿಲೀಟ್, ಆಲ್ಟರ್ ಆರ್ ಮಾಡಿಫೈ ದ ಆರ್ಡರ್ ಆಫ್ ಯುವರ್ ಆಪ್ಷನ್ಸ್. ಓಕೆ, ಅಂದ್ರೆ ಆಡ್ ಮಾಡಕ್ ಆಗಲ್ಲ, ಡಿಲೀಟ್ ಮಾಡಬಹುದು, ಆಲ್ಟರ್ ಮಾಡಬಹುದು, ರೀಆರ್ಡರ್ ಮಾಡಬಹುದು, ಅಥವಾ ಮಾಡಿಫೈ ಮಾಡಬಹುದು, ಅಂದ್ರೆ ಶಫ್ಲಿಂಗ್ ಮಾಡಬಹುದು ಅಂತ. ಓಕೆ, ಇದಾದ್ಮೇಲೆ ಯಾಕೆಂದ್ರೆ ಇದು ಯಾಕೆ ಕೊಡ್ತಾ ಇದಾರೆ ಅಂತಂದ್ರೆ, ತುಂಬಾ ಜನಕ್ಕೆ ನನಗೆ ಗೊತ್ತಿಲ್ಲ ಅಂತ ಹೇಳ್ತಾರೆ. ಇದನ್ನೇ ಹೇಳ್ತಾ ಇರುತ್ತೆ ನಿಮ್ಗೆ, ಡಿಪ್ಲೊಮಾ ಹುಡುಗರಿಗೆ ಕಾಮನ್ ಆಗಿ ಬರೋ ಕ್ವಶನ್ ಗೊತ್ತಿಲ್ಲ ಅಂದ್ಬಿಟ್ಟು. ಸೊ ಅಗ್ರಿ ಅಂತ ಕೊಟ್ಬಿಟ್ಟು ಅಗ್ರಿ ಅಂತ ಪ್ರೊಸೀಡ್ ಮಾಡಿ. ನೋಡಿ ಇಲ್ಲಿ ಬರುತ್ತೆ ನಿಮ್ಗೆ, ಇದನ್ನೇ ತೋರಿಸ್ತಾ ಇದ್ ನಾನು ನಿಮ್ಗೆ. ಸ್ವಲ್ಪ ಡಿಫ್ರೆಂಟ್ ಆಗಿ ಬರ್ತಾ ಇತ್ತು, ಈ ತರ ಬರ್ತಾ ಇದೆ. ಲೆಫ್ಟ್ ಅಲ್ಲಿ ಕಾಲೇಜಸ್ ಬರುತ್ತೆ, ರೈಟ್ ಸೈಡ್ ಅಲ್ಲಿ ನಿಮ್ಮ ಆಪ್ಷನ್ಸ್ ಬರುತ್ತೆ. ಟೈಮರ್ ಓಡ್ತಾ ಇರುತ್ತೆ. ಅಗೇನ್ ನೋಡಿ, ಟೈಮರ್ ರೀಸೆಟ್ ಆಗ್ತಾ ಇದೆ. ಓಕೆ, ಒಂದೊಂದು ಪೇಜ್ಗೂ ರೀಸೆಟ್ ಆಗ್ತಾ ಇದೆ. ಓಕೆ, ನೋಡಿ ಇಲ್ಲಿ ಆಪ್ಷನ್ಸ್ ಎಷ್ಟು ಎಂಟ್ರಿ ಮಾಡಿದೀರಾ, ಲಾಸ್ಟ್ ಪ್ರಿಯಾರಿಟಿ ಎಷ್ಟು, ಹೈಯೆಸ್ಟ್ ಪ್ರಿಯಾರಿಟಿ ಎಷ್ಟು, ಲಾಸ್ಟ್ ಪ್ರಿಯಾರಿಟಿ ಎಷ್ಟು, ಹೈಯೆಸ್ಟ್ ಫೀಸ್ ಎಷ್ಟು, ಎಲ್ಲ ಇಂಡಿಕೇಟ್ ಆಗುತ್ತೆ. ಯಾಕಂದ್ರೆ ಇಲ್ಲಿ ಫೀಸ್ ಸ್ಟ್ರಕ್ಚರ್ ಬರುತ್ತೆ ನಿಮ್ಗೆ, ಅದನ್ನು ಇಂಡಿಕೇಟ್ ಮಾಡ್ತೀನಿ. ಇವಾಗ ಆಪ್ಷನ್ಸ್ ನ ಆಡ್ ಮಾಡಬೇಕು. ಇದನ್ನೇ ಹೇಳ್ತಾ ಇರೋದು ಆಪ್ಷನ್ ಪ್ರಿಯಾರಿಟಿ ವೈಸ್ ಕೊಟ್ಕೊಂಡು ಹೋಗ್ಬೇಕು. ನೀವ್ ಏನ್ ಮಾಡ್ಬೇಕು ಇಲ್ಲಿ ಆಪ್ಷನ್ ಎಂಟ್ರಿ ಅಂದ್ರೆ, ಕಾಲೇಜಸ್ ಇರುತ್ತೆ, ನನಗೆ ಇಂಥ ಕಾಲೇಜಲ್ಲಿ ನನಗೆ ಬೇಕು ಅಂತ ಪ್ರೊವೈಡ್ ಮಾಡಬೇಕು. ಸೊ ಫಸ್ಟ್ ಡಿಸಿಪ್ಲಿನ್ ಸೆಲೆಕ್ಟ್ ಮಾಡ್ಕೊಳ್ಳಿ, ಇಂಜಿನಿಯರಿಂಗ್. ಅದಾದ್ಮೇಲೆ ನೀವು ವ್ಯಾಲ್ಯೂ ಯಾವ್ದು, ಕೋರ್ಸ್ ಕಾಲೇಜ್ ಅಂದ್ರೆ ಬ್ರಾಂಚ್ ವೈಸ್ ನೋಡ್ತಾ ಇದ್ದೀರಾ, ಕಾಲೇಜ್ ವೈಸ್ ನೋಡ್ತಾ ಇದ್ದೀರಾ. ನಾನು ಪ್ರಿಫರ್ ಮಾಡೋದೇನು ಅಂತಂದ್ರೆ ಕೋರ್ಸ್ ವೈಸ್ ನೋಡಿ. ಯಾಕಂದ್ರೆ ಇದೇ ನಿಮ್ಗೆ ಬೇಕಾಗಿರೋದು. ಫಸ್ಟ್ ಕೋರ್ಸ್ ವೈಸ್ ನೋಡಿ, ಕಾಲೇಜ್ ವೈಸ್ ಹೋಗ್ಬೇಡಿ. ಅದೇ ಕಾಲೇಜಲ್ಲಿ ಹೋಗಿದ್ರೆ ಕಾಲೇಜ್ ವೈಸ್ ಹೋಗ್ಬೋದು. ಫಸ್ಟ್ ಕೋರ್ಸ್ ವೈಸ್ ನೋಡಿ. ಕೋರ್ಸ್ ಅಲ್ಲಿ ನಂಬರ್ ಆಫ್ ಕೋರ್ಸಸ್ ಬರುತ್ತೆ ನೋಡಿ, ಇಲ್ಲಿ ಬಿಟ್ಟಿದ್ದಾರೆ. ಇಲ್ಲಿ ಓಕೆ, ಇವೆಲ್ಲ ಬಿಟ್ಟಿದ್ದಾರೆ. ಆಮೇಲೆ ಎಲ್ಲೆಲ್ಲಿ ಬಿಟೆಕ್ ಅಂತ ಬರುತ್ತೆ, ಇವೆಲ್ಲ ಅಟಾನಮಸ್, ಅರ್ಥ ಮಾಡ್ಕೊಳ್ಳಿ. ಎಲ್ಲೆಲ್ಲಿ ನಾರ್ಮಲ್ ಬರುತ್ತೆ, ಬಿಟೆಕ್ ಎಲ್ಲ ನಾರ್ಮಲ್ ಬರುತ್ತೆ, ಅದೆಲ್ಲ VTU. ಫಾರ್ ಎಕ್ಸಾಂಪಲ್ ಇಲ್ಲಿ ನೋಡಿ, ಎಲ್ಲ ಬಿಟೆಕ್ ಇದೆ, ಎಲ್ಲ ಬಿಟೆಕ್, ಅದೆಲ್ಲ ಅಟಾನಮಸ್. ನೋಡಿ ಇಲ್ಲಿ ಬರುತ್ತಲ್ಲ, ಇಲ್ಲಿ ಫಾರ್ ಎಕ್ಸಾಂಪಲ್ ಕೆಮಿಕಲ್, ಸಿವಿಲ್,
ಕೆಮಿಕಲ್ ಇಂಜಿನಿಯರಿಂಗ್, ಸಿವಿಲ್ ಇವೆಲ್ಲ VTU ಕಾಲೇಜಸ್. ಓಕೆ ನೋಡಿ, ಕಂಪ್ಯೂಟರ್ ಸೈನ್ಸ್ ಯಾವ್ದು VTU, ಇದು VTU. ಎಲ್ಲಿ ಕಂಪ್ಯೂಟರ್ ಸೈನ್ಸ್ ಡಿಸೈನ್ VTU. ಓಕೆ, ಇವೆಲ್ಲ VTU. ಈ ಮೇಲ್ಗಡೆ ಬರೋದು ಬಿಟೆಕ್ ಅಂತ ಇದೆಯಲ್ಲ, ಇವೆಲ್ಲ ಆಟೋನಮಸ್ ಕಾಲೇಜಸ್. ಓಕೆ, ಸೊ ಫಾರ್ ಎಕ್ಸಾಂಪಲ್ ಇವಾಗ ನೀವು ಹೇಳಿದ್ರೆ ನಿಮ್ಗೆ ಕೋರ್ಸ್ ವೈಸ್ ಹೋಗಿ ಬೆಟರ್ ಅಂತ ಕೋರ್ಸ್ ಸೆಲೆಕ್ಟ್ ಮಾಡ್ಬಿಟ್ಟು ನೀವೇನಾದ್ರೂ ಫಾರ್ ಎಕ್ಸಾಂಪಲ್ ಇವಾಗ ಯಾವ್ದು ಬಯೋಟೆಕ್ನಾಲಜಿ ಎಲ್ಲ CS ಇಷ್ಟ ಅಲ್ವಾ, CS ಗೆ ಹೋಗ್ಬೋಣ. ಓಕೆ, ಬಿಟೆಕ್ ಇನ್ ಕಂಪ್ಯೂಟರ್ ಸೈನ್ಸ್ ಇಂಜಿನಿಯರಿಂಗ್ ಸೈಬರ್ ಸೆಕ್ಯೂರಿಟಿ ಇದೆ. ಕ್ಲಿಕ್ ಮಾಡಿದ್ರೆ ನಿಮಗೆ ಎಲ್ಲೆಲ್ಲಿದೆ ಎಲ್ಲ ಬಂದ್ಬಿಡುತ್ತೆ ನಿಮ್ಗೆ ಇಲ್ಲಿ. ಓಕೆ ನೋಡಿ, ಎಲ್ಲೆಲ್ಲಿದೆ ಎಲ್ಲ ಬಂದ್ಬಿಡುತ್ತೆ. ಅಲಯನ್ಸ್, ಪ್ರೆಸಿಡೆನ್ಸಿ ಇದು. ಸೊ ಇಲ್ಲ ಅಂತಂದ್ರೆ ಇದು ಕೆಳಗಡೆ ಬಂದ್ರೆ ನಿಮ್ಗೆ ಇಲ್ಲಿ ಇನ್ನ ಫಾರ್ ಎಕ್ಸಾಂಪಲ್ ಒಂದ್ ನಿಮಿಷ CS ಗೆ ಹೋಗೋಣ, ಕಂಪ್ಯೂಟರ್ ಸೈನ್ಸ್ ಹೋಗೋಣ. CS ಎಲ್ಲಿದೆ CS. ಓಕೆ, ಎಲೆಕ್ಟ್ರಿಕಲ್ ನೋಡೋಣ. ಓಕೆ ನೋಡಿ, ಎಲೆಕ್ಟ್ರಿಕಲ್ ನೋಡಿದ್ರೆ ಇಷ್ಟು ಕಾಲೇಜಸ್ ಅಲ್ಲಿ ಬರುತ್ತೆ. ಇವೆಲ್ಲ VTU ಕಾಲೇಜ್. ನೋಡಿ ಇಲ್ಲಿ ಬಿಟೆಕ್ ಎಲ್ಲ ಕಡಿಮೆ ಇರುತ್ತೆ, ಸೆಲೆಕ್ಟಿವ್ ಇರುತ್ತೆ. ನೋಡಿ ಇವೆಲ್ಲ ಎಲೆಕ್ಟ್ರಿಕಲ್ ಇಷ್ಟು ಕಾಲೇಜಸ್ ಅಲ್ಲಿ ಬರುತ್ತೆ ನಿಮ್ಗೆ, ಎಲ್ಲೆಲ್ಲಿ ಬೇಕಾದ್ರೆ ನೋಡ್ಕೊಬಹುದು ಇಲ್ಲಿ. ಸೊ ಇಲ್ಲಿ ಪ್ಲೇಸ್ ವೈಸ್ ಅವೆಲ್ಲ ಹೋಗಲ್ಲ ನಿಮ್ಗೆ. ಫಸ್ಟ್ ಥಿಂಗ್ ಅರ್ಥ ಮಾಡ್ಕೊಬೇಕು, ಎಲ್ಲೆಲ್ಲಿ ಪ್ಲೇಸ್ ವೈಸ್ ಎಲ್ಲ ಸಾರ್ಟಿಂಗ್ ಇಲ್ಲ, ಜಸ್ಟ್ ಕೋರ್ಸ್ ವೈಸ್ ಇದೆ. ಇಲ್ಲ ಕಾಲೇಜ್ ವೈಸ್ ನೋಡ್ತೀರಾ, ಕಾಲೇಜ್ ಕ್ಲಿಕ್ ಮಾಡ್ಬಿಟ್ಟು ಸೆಲೆಕ್ಟ್ ಕಾಲೇಜ್ ಕೊಡಿ. ನಿಮ್ಗೆ ಯಾವ ಕಾಲೇಜ್ ಕೊಡಬೇಕು ಅದು ಕಾಲೇಜ್ ಕೊಡಿ. ಫಾರ್ ಎಕ್ಸಾಂಪಲ್ ಇವಾಗ BMS ಕಾಲೇಜ್ ಕೊಟ್ರೆ ಅಲ್ಲಿ ಯಾವ್ದು ಎಲ್ಲ ಇಂಡಿಕೇಟ್ ಆಗುತ್ತೆ. BMS ಕಾಲೇಜಲ್ಲಿ ಪ್ರೈವೇಟ್ ಏಡೆಡ್ ಅಂತ ಕೊಡಿ. ಅಂತ ಕೊಟ್ರೆ ಏಡೆಡ್ ಕಾಲೇಜ್ ಇದೆ. ಏಡೆಡ್ ಅಲ್ಲಿ ಇಷ್ಟು ಬರುತ್ತೆ: ಸಿವಿಲ್, ಎಲೆಕ್ಟ್ರಾನಿಕ್ಸ್, ಎಲೆಕ್ಟ್ರಿಕಲ್, ಇಂಡಸ್ಟ್ರಿಯಲ್ ಇಂಜಿನಿಯರಿಂಗ್, ಮೆಕ್ಯಾನಿಕಲ್. ಆಮೇಲೆ ಇಲ್ಲಿ ಫೀಸು ಕೊಟ್ಟಿದ್ದಾರೆ. ಇದನ್ನ ಹೇಳಿದ್ ನಿಮ್ಗೆ, ಏಡೆಡ್ ಗೌರ್ಮೆಂಟ್ ಎಲ್ಲ ವೇರಿ ಆಗುತ್ತೆ. ನೋಡಿ ಇಲ್ಲಿ ಎಲ್ಲ 46,350 ಇದೆ. ಇದು ಬಂದು ಏಡೆಡ್. ಓಕೆ, ಅದೇ ನೀವು ಫಾರ್ ಎಕ್ಸಾಂಪಲ್ ಇದು ತಗೊಂತೀನಿ. ಓಕೆ ನೋಡಿ ಇಲ್ಲಿ ಪ್ರೈವೇಟ್ 12, BMS ಒಲೆ ತೋರಿಸಿ ಏಡೆಡ್, ಇದು 12 ನೋಡಿ ಎಷ್ಟಿದೆ, 1,19,000 ಇದೆ. ಸೊ ಇಲ್ಲೇ ಅವ್ರು ಇಂಡಿಕೇಟ್ ಮಾಡ್ತಾ ಇದಾರೆ ನಿಮ್ಗೆ, ಅರ್ಥ ಮಾಡ್ಕೊಳ್ಳಿ. ಫೀಸು ನಿಮ್ಗೆ ಹೋಗಕ್ ಆಗುತ್ತಾ ಅದೇ ನೋಡ್ಕೊಂಡ್ಬಿಡ್ಬೇಕು. ಇಲ್ಲಿ ಎಲ್ಲ ಇಲ್ಲೇ ಬಂದ್ಬಿಡುತ್ತೆ ನಿಮ್ಗೆ. ಇಲ್ಲಿ ಫಾರ್ ಎಕ್ಸಾಂಪಲ್ ಇವಾಗ ಇಲ್ಲಿ ನಾನು ಫಸ್ಟ್ BMS ಸೆಲೆಕ್ಟ್ ಮಾಡ್ತೀನಿ. ಯಾವ ಬೇಕಾದ್ರೂ ಕೊಡ್ಬೋದು, ಯಾವ್ದು ಆರ್ಡ್ರಲ್ಲೂ. ನಾನ್ ಪ್ರಿಫರ್ ಮಾಡೋದು ಟಾಪ್ ಪ್ರಿಯಾರಿಟಿ ಇರೋದು ಫಸ್ಟ್, ಮಿಡ್ ಪ್ರಿಯಾರಿಟಿ ಇರೋ ಸೆಕೆಂಡ್, 3 ಸ್ಟಾರ್ಟ್ ಮಾಡ್ಕೊಂಬಿಡಿ. ಟಾಪ್ ಪ್ರಿಯಾರಿಟಿ, ಮಿಡ್ ಪ್ರಿಯಾರಿಟಿ, ಲೋ ಪ್ರಿಯಾರಿಟಿ ಅಂದ್ಬಿಟ್ಟು. ಟಾಪ್ ಪ್ರಿಯಾರಿಟಿ ಅಂದ್ರೆ ನಿಮ್ಮ ರ್ಯಾಂಕಿಂಗ್ ಗೆ ಸಿಗದೆ ಇದ್ರು ಟಾಪ್ ಕಾಲೇಜ್ ಫಸ್ಟ್ ಹಾಕ್ಬೇಕು, ಇದ್ರೆ ಸಿಕ್ಬಿಡುತ್ತೆ, ಇಲ್ಲ ಅಂದ್ರೆ ಇಲ್ಲ. ನೆಕ್ಸ್ಟ್ ಸಿಗುವಂತದ್ ಹಾಕ್ಬೇಕು. ನೆಕ್ಸ್ಟ್ ಓಕೆ ನಂಗೆ ಸಿಕ್ಕೇ ಸಿಗುತ್ತೆ ಅನ್ನೋದನ್ನ ಲಾಸ್ಟ್ ತಗೊಬೇಕು. ಅದ್ನೇನ ತಗೊಂಬಂದ್ ಫಸ್ಟ್ ಹಾಕಿದೆ ಅಂದ್ರೆ ಪ್ರಾಬ್ಲಮ್ ಆಗುತ್ತೆ ನಿಮ್ಗೆ. ಫಾರ್ ಎಕ್ಸಾಂಪಲ್ ಇಲ್ಲಿ ಕಂಪ್ಯೂಟರ್ ಸೈನ್ಸ್ ಇಲ್ಲ, ಕಂಪ್ಯೂಟರ್ ಸೈನ್ಸ್ ಇಲ್ಲಿದೆ ನೋಡಿ, ಇದನ್ನ 1 ಅಂತ ತಗೊಂತೀನಿ. ಆಮೇಲೆ ಇದ್ರಲ್ಲೇ ಕಂಪ್ಯೂಟರ್ ಅದೇ ಕಾಲೇಜಲ್ಲಿ ಕಂಪ್ಯೂಟರ್ ಸೈನ್ಸ್ ಹೋಗ್ಲಿ, ಎಲೆಕ್ಟ್ರಾನಿಕ್ಸ್ ಹೋಗ್ತೀನಿ ಸೆಕೆಂಡ್ ಅಂತ ಕೊಟ್ಟು ಇಲ್ಲಿ ಕ್ಲಿಕ್ 7 ಸಬ್ಮಿಟ್ ಕೊಟ್ರೆ ಬಂದ್ಬಿಡುತ್ತೆ. ಇಲ್ಲಿ ಇದು ಪ್ರಿಯಾರಿಟಿ ನೋಡಿ ಆಪ್ಷನ್ಸ್. ಇಲ್ಲಿ ಫಸ್ಟ್ CS ಹೋಗ್ತೀನಿ, ಆಮೇಲೆ BMS ಕಾಲೇಜ್ ಹೋಗ್ತೀನಿ. ಈ ತರ ಸೆಲೆಕ್ಟ್ ಮಾಡ್ಕೊಬೇಕು. ನೆಕ್ಸ್ಟ್ ಏನ್ ಮಾಡ್ತೀನಿ ಇಲ್ಲಿ, ಇವಾಗ RVC ಹೋಗ್ತೀನಿ. ಫಾರ್ ಎಕ್ಸಾಂಪಲ್ ಇವಾಗ ಓಕೆ ವೆಯ್ಟ್ ಮಾಡಿ, RVC ಇವಾಗ ಕಾಲೇಜ್ ಕೋಡ್ ಗೊತ್ತಿರುತ್ತೆ, ಸೀಟ್ ಮ್ಯಾಟ್ರಿಕ್ಸ್ ನೋಡೋದಕ್ಕೆ ಗೊತ್ತಾಗುತ್ತೆ. E009. ಓಕೆ E009 PS. ಓಕೆ PS ಬಂತು ನಿಮಗೆ ಇಲ್ಲಿ. ಸೊ PS ಸೆಲೆಕ್ಷನ್ ನೋಡಿ, ಇಲ್ಲಿ ಬಂದ ಯಾವ ಟೈಪ್ ಅಂತ ಪ್ರೈವೇಟ್ ಡೀಮ್ಡ್ ಯೂನಿವರ್ಸಿಟಿ ಅಂತ ಬರ್ತಾ ಇದೆ. ಸೊ ಇದರಲ್ಲಿ ಫೀಸ್ ವೇರಿಯೇಷನ್ಸ್ ಆಗುತ್ತೆ. ಓಕೆ, ಫೀಸ್ ಸ್ಟ್ರಕ್ಚರ್ ಕೇಳ್ತಾ ಇದ್ರಿ ನೋಡಿ, ಇಲ್ಲಿ ಫೀಸ್ ಸ್ಟ್ರಕ್ಚರ್ ಬಂದಿದೆ. ಇಲ್ಲಿ ಇನ್ನು ಲಿಂಕ್ ಅಲ್ಲಿ ಓಪನ್ ಆಗ್ತಾ ಇದೆ ನೋಡಿ, ಚೆಕ್ ಮಾಡಬಹುದು ಇಲ್ಲಿ. ಸೊ ಗೌರ್ಮೆಂಟ್ ಕಾಲೇಜ್ಗೆ 46,000 ಇದೆ. ಮತ್ತೆ ಗೌರ್ಮೆಂಟ್ ಕಾಲೇಜಸ್ ಕಡಿಮೆ ರೇಂಜ್ ಇರೋದು 39,000 ಇದೆ. ಇದು ಕ್ಯಾಟಗರಿ 1 ಅವರಿಗೆ, SC ST 0 ಇರುತ್ತೆ, ಯಾಕಂದ್ರೆ ಇಲ್ಲೇ ಪೇಮೆಂಟ್ ಮಾಡ್ತೀರಾ. ಅದಾದ್ಮೇಲೆ UVC, VTU ಆಟೋನಮಸ್ ಟೈಪ್ 1 1,90,000, ಟೈಪ್ 2 ಅನ್ಎಡೆಡ್ ಮೈನಾರಿಟಿ 1,29,000, ಡೀಮ್ಡ್ ಪ್ರೈವೇಟ್ ಯೂನಿವರ್ಸಿಟಿ 1,90,000. ಇದು KA ಕಟ್ ಆಫ್ ಫೀಸ್ ಪ್ಲಸ್ ನೀವು ಕಾಲೇಜಲ್ಲೂ ಫೀಸ್ ಕಟ್ಟಬೇಕು. ಇದನ್ನೇ ಹೇಳ್ತಾ ಇದ್ದಾರೆ ನಿಮ್ಗೆ, ಎಲ್ಲಾರು ಕಟ್ಟಬೇಕು. ಇವಾಗ SC ST ಇಲ್ಲಿ 0 ಇದೆ, ಬಟ್ ಅವ್ರ KA ಫೀಸ್ 0 ಇರುತ್ತೆ. ಕಾಲೇಜ್ ಹೋದಾಗ ಕಟ್ಟಬೇಕು. ಯಾವ ತರ ಕಟ್ಟಬೇಕು ಏನು ಇನ್ನೊಂದು 2 ಸಲ ನೆಕ್ಸ್ಟ್ ವಿಡಿಯೋದಲ್ಲಿ ಮಾಡ್ತೀನಿ. ಸದ್ಯಕ್ಕೆ ಫೀಸ್ ಸ್ಟ್ರಕ್ಚರ್ ಇದೆ, ಚೆಕ್ ಮಾಡ್ಕೊಳ್ಳಿ ಇದನ್ನ. ಓಕೆ, ಅದೇ ಫೀಸ್ ಇಲ್ಲಿ ಇಂಡಿಕೇಟ್ ಆಗಿರುತ್ತೆ. ಸೊ ನೀವು ಹೋಗಕ್ ರೆಡಿ ಇದ್ದೀರಾ, ಕಟ್ಟಕ್ ರೆಡಿ ಇದ್ದೀರಾ ನೋಡ್ಕೊಂಡು ಇಲ್ಲಿ ಕೊಡ್ಬೇಕಾಗತ್ತೆ. ಫಾರ್ ಎಕ್ಸಾಂಪಲ್ ಇವಾಗ ಬಯೋಟೆಕ್ನಾಲಜಿ ಇದೆ, ಇವಾಗ PS ಬಂದೆ. ಅಲ್ಲಿ ಫಸ್ಟ್ ಏನ್ ಮಾಡ್ತೀನಿ, ಕಂಪ್ಯೂಟರ್ ಸೈನ್ಸ್ ಆರ್ಟಿಫಿಷಿಯಲ್ ಇದೆ, ಕಂಪ್ಯೂಟರ್ ಇಂಜಿನಿಯರಿಂಗ್, ಇದನ್ನೇನ್ ಮಾಡ್ತೀನಿ 3 ಮಾಡ್ತೀನಿ. ಓಕೆ, ಇದಾದ್ಮೇಲೆ ನೆಕ್ಸ್ಟ್ ಇದನ್ನ ಎಲೆಕ್ಟ್ರಾನಿಕ್ಸ್ ನ PS ಅಲ್ಲಿ 1 ಮಾಡ್ತೀನಿ. ನೋಡಿ ಹೆಂಗಾಗುತ್ತೆ ನೋಡಿ, ಇಲ್ಲಿ ಫಸ್ಟ್ ಪ್ರಿಯಾರಿಟಿ ಆಗ್ಬಿಡ್ತಿದ್ದು, ಸೆಕೆಂಡ್ ಪ್ರಿಯಾರಿಟಿ ಆಗೋಯ್ತು, ಥರ್ಡ್ ಆಗೋಯ್ತು, ಆಟೋಮೆಟಿಕ್ ಶಿಫ್ಟ್ ಆಗೋಯ್ತು. ಆಲ್ರೆಡಿ ಏನ್ ಮಾಡಿದ್ದೆ, ಫಸ್ಟ್ BMS 2 ಕೊಟ್ಟಿದ್ದೆ. ಫಸ್ಟ್ BMS, ಅದಾದ್ಮೇಲೆ ಯಾವ್ದೋ ಇದು ಎಲೆಕ್ಟ್ರಾನಿಕ್ EC ಕೊಟ್ಟಿದ್ದೆ. ಅದು ನೋಡಿ ಶಿಫ್ಟ್ ಆಗೋಯ್ತು, 4 ಶಿಫ್ಟ್ ಆಗೋಯ್ತು. ಸೊ ಇದು ಫಸ್ಟ್ ಯಾವ್ದೋ ಎಲೆಕ್ಟ್ರಾನಿಕ್ಸ್ PS ಅಲ್ಲಿ ಹೋಯ್ತು. ಮತ್ತೆ ಕಂಪ್ಯೂಟರ್ ಸೈನ್ಸ್ BMS ಬಂತು. ನೆಕ್ಸ್ಟ್ ಇದಕ್ಕೆ ಬಂತು. ಯಾಕೆ ಪ್ರಿಯಾರಿಟಿ ನೀವು ಯಾವ ತರ ಕೊಡ್ತೀರ ಆ ತರ ಬರುತ್ತೆ. ಈ 4 ಪ್ರಿಯಾರಿಟಿ ಇದೆ. ನಾನು ರೀಶಫಲ್ ಮಾಡಬೇಕು, 3 2 ಮಾಡಬೇಕು. ಜಸ್ಟ್ ಇದನ್ನ 2 ಮಾಡಿ ಸಾಕು. 2 ಮಾಡ್ಬಿಟ್ಟು ಅಪ್ಡೇಟ್ ಆಪ್ಷನ್ ಅಂತ ಕೊಡಿ. ಅದು 2 ಆಗುತ್ತೆ, ಇದು 3 ಆಗುತ್ತೆ. PS 2 ಆಗುತ್ತೆ, BMS 3 ಆಗುತ್ತೆ. ಇವಾಗ BMS EC ಇದೆ, EC ಫಸ್ಟ್ ಪ್ರಿಯಾರಿಟಿ ಮಾಡಬೇಕು. ಡಿಲೀಟ್ ಮಾಡಿ ಫಸ್ಟ್ ಅಂತ ಕೊಟ್ಬಿಟ್ಟು ಅಪ್ಡೇಟ್ ಅಂತ ಕೊಡಿ. ಆಟೋಮೆಟಿಕ್ BMS EC ಫಸ್ಟ್ ಹೋಗ್ಬಿಡುತ್ತೆ. ಆಟೋಮೆಟಿಕ್ ನೆಕ್ಸ್ಟ್ ಇರೋದು ಏನಾಗುತ್ತೆ, ನೆಕ್ಸ್ಟ್ ಪ್ರಿಯಾರಿಟಿ ಶಿಫ್ಟ್ ಆಗ್ತಾ ಇರುತ್ತೆ. ಸೊ ಇದು ಎಂಟ್ರಿಂಗ್ ಆಪ್ಷನ್ ಅಂತ ಕರಿತೀವಿ. ಓಕೆ, ಇಲ್ಲಿ ಮಾಡಿಫೈ ಮಾಡಬಹುದು ಅಥವಾ ಆಡ್ ಮಾಡಬಹುದು. ಇದು ಆಡಿಂಗ್ ಕಾಲೇಜ್. ಫಾರ್ ಎಕ್ಸಾಂಪಲ್ ಇವಾಗ ಇಲ್ಲಿ PS ಇಂದ ಯಾವುದೇ ಕಾಲೇಜ್ ಆಗಿರ್ಬೋದು, ಎಕ್ಸಾಂಪಲ್ ಕೊಡ್ತಾ ಇದೀನಿ. PS ಇಂದ ಮೆಕ್ಯಾನಿಕಲ್ ಇಂಜಿನಿಯರ್ ಆಡ್ ಮಾಡಬೇಕು. ಜಸ್ಟ್ ಇಲ್ಲಿ 1 ಅಂತ ಕೊಡ್ತೀನಿ ನೋಡಿ. ಅಂತ ಕೊಟ್ಬಿಟ್ಟು ಅಪ್ಡೇಟ್ ಆಪ್ಷನ್ ಅಂತ ಕೊಟ್ರೆ ಇಲ್ಲ ಇಲ್ಲಿ ಫಸ್ಟ್ ಸೇವ್ ಮಾಡಬೇಕು. ಇಲ್ಲಿ 1 ಅಂತ ಕೊಟ್ಬಿಟ್ಟು ಇಲ್ಲಿ ಸೇವ್ ಅಂಡ್ ಸಬ್ಮಿಟ್ ಮಾಡಬೇಕು. ಸಬ್ಮಿಟ್ ಮಾಡಿದ ತಕ್ಷಣ ನೋಡಿ ಇಲ್ಲಿ ಬಂತು ಇಲ್ಲಿ. ಓಕೆ, ಇಲ್ಲಿ PS ನೋಡಿ ಇಲ್ಲಿ
BS ಮೆಕ್ಯಾನಿಕಲ್ ಫಸ್ಟ್ ಪೊಸಿಷನ್ ಬಂದ್ಬಿಡ್ತು. ಇವಾಗ ಇಲ್ಲಿ ಎಂಟ್ರಿ ಮಾಡಿರ್ತೀರಾ, ಇಲ್ಲಿ ಎಂಟ್ರಿ ಮಾಡಿದ್ದು ನೀವು ಫಾರ್ ಎಕ್ಸಾಂಪಲ್ ಇದು ನನಗೆ ಥರ್ಡ್ ಆಪ್ಷನ್ ಅಲ್ಲಿ ಬೇಕು, ಸೆಕೆಂಡ್ ಆಪ್ಷನ್ ಅಲ್ಲಿ ಬೇಕು ಅಂದ್ರೆ 2 ಅಂತ ಕೊಟ್ರೆ ಆಟೋಮೆಟಿಕ್ ಸೆಕೆಂಡ್ ಆಪ್ಷನ್ ಬಂದ್ಬಿಡುತ್ತೆ. ನೋಡಿ ಇಲ್ಲಿ ಬಿಟೆಕ್ ಇನ್ ಕಂಪ್ಯೂಟರ್ ಸೈನ್ಸ್. ಸೊ ಇದನ್ನ ನೀವು ಕಾಲೇಜ್ ಕೋಡ್ ವಿತ್ ಕಾಲೇಜ್ ಕೋಡ್, ಇದನ್ನ ಹೇಳಿದ್ನ ನಿಮ್ಗೆ, ವಿತ್ ಕಾಲೇಜ್ ಕೋಡ್, ಇದು ಕಾಲೇಜ್ ಕೋಡ್ ಯಾವ ಕೋರ್ಸ್ ಫಸ್ಟ್ ಬರ್ದಿಟ್ಕೊಬೇಕು, ಇಲ್ಲ ತುಂಬಾ ಕನ್ಫ್ಯೂಷನ್ ಆಗತ್ತೆ ಇಲ್ಲಿ ಎಂಟ್ರಿ ಮಾಡ್ಬೇಕಾದ್ರೆ. ಅರ್ಥ ಮಾಡ್ಕೊಳ್ಳಿ, ತುಂಬಾ ಕನ್ಫ್ಯೂಷನ್ ಆಗತ್ತೆ, ಒಂದು ಅರ್ಥ ಮಾಡ್ಕೊಳ್ಳಿ. ಸೊ ಇವಾಗ ಇದು ಎಂಟ್ರಿ ನಾಲ್ಕು ಆಪ್ಷನ್ ಎಂಟ್ರಿ ಮಾಡಿದೀನಿ, ಇನ್ನೊಂದೆರಡು ಮಾಡ್ಲಾ, RVC ಮಾಡ್ಲಾ, ಇಲ್ಲ ಬೇಡ ಯಾವ್ದೋ ಒಂದು ಸುಮ್ಮನೆ ಕಾಲೇಜ್ ಮಾಡ್ಬಿಡ್ತೀನಿ. ಓಕೆ, SJCT ನಾನು ಓದಿದ ಕಾಲೇಜು, SJCIT ನಾನು ಓದಿದ ಕಾಲೇಜ್, SJ ಚಿಕ್ಕಬಳ್ಳಾಪುರ. ಓಕೆ, ಸೊ ಡೇಟಾ ಸೈನ್ಸ್ ಇದೆ, ಏರೋನಾಟಿಕಲ್ ಇದೆ, ಮೆಕ್ಯಾನಿಕಲ್ ಇದೆ. ಮೆಕ್ಯಾನಿಕಲ್ ಏನ್ ಮಾಡ್ತೀನಿ, ಫಾರ್ ಎಕ್ಸಾಂಪಲ್ ಇನ್ಫಾರ್ಮೇಶನ್ ಸೈನ್ಸ್ ನ ಒಂದು ಎಲೆಕ್ಟ್ರಾನಿಕ್ಸ್ ಅಂಡ್ ಕಮ್ಯುನಿಕೇಶನ್ ನ ಎಂಟ್ರಿ ಮಾಡ್ತೀನಿ. ಫಾರ್ ಎಕ್ಸಾಂಪಲ್ ಇದನ್ನ 1 ಅಂತ ಎಂಟ್ರಿ 2 ಅಂತ 1 ಅಂತ ಎಂಟ್ರಿ ಮಾಡ್ತೀನಿ. ಆಮೇಲೆ ಇಲ್ಲಿ ಕಂಪ್ಯೂಟರ್ ಸೈನ್ಸ್ ಅಂಡ್ ಡಿಸೈನ್ ನ ಸಿವಿಲ್ ನ 2 ಅಂತ ಎಂಟ್ರಿ ಮಾಡ್ತೀನಿ. ಇಲ್ಲಿ ಸೇವ್ ಅಂಡ್ ಸಬ್ಮಿಟ್ ಅಂತ ಕೊಡ್ತೀನಿ. ನೋಡಿ ಇಲ್ಲಿ ಬಂತು, ಇಲ್ಲಿ ನಾವು ಯಾವ ಪ್ರಿಯಾರಿಟಿ ಕೊಟ್ಟಿದ್ದೀರಾ ಅಲ್ಲಿ ಬಂದ್ಬಿಡುತ್ತೆ, ಆ ಪೊಸಿಷನ್ ಬಂದ್ಬಿಡುತ್ತೆ, 1 2 ಬಂದ್ಬಿಡುತ್ತೆ. ನಿಮ್ಗೆ ಇದೆಲ್ಲ ಶಿಫ್ಟ್ ಆಗೋಯ್ತು. ಅದೇ ತರ ನಾಗಾರ್ಜುನ ತಗೊಳುವ, ನಾಗಾರ್ಜುನ ಸ್ವಲ್ಪ ಹೇಳಿದಾರೆ ಪಾಪ ಹುಡುಗರು ಹೆಲ್ಪ್ ಮಾಡ್ತೀನಿ ಅಂತ, ಅದ್ರ ಬಗ್ಗೆ ಅಪ್ಡೇಷನ್ ಕೊಡ್ತೀನಿ ಅಂತ ಹೇಳಿದೆ. ನಾಗಾರ್ಜುನ ಇಲ್ಲೊಂದು ಮಾಡ್ಬೋದು, ಟೈಪ್ ಮಾಡ್ಬೋದು ನೋಡಿ ಇಲ್ಲಿ ನೀವು ಟೈಪ್ ಮಾಡಿದ್ರೆ ಬಂದ್ಬಿಡುತ್ತೆ ನಿಮ್ಗೆ, ಇಲ್ಲಿ ಟೈಪ್ ಮಾಡಿದ್ರೆ ಬಂದ್ಬಿಡುತ್ತೆ, ಕ್ಲಿಕ್ ಮಾಡಿದ್ರೆ ನಿಮ್ಗೆ ಇಲ್ಲಿ ಅಲ್ಲಿ ನಂಬರ್ ಆಫ್ ಬ್ರಾಂಚಸ್ ಬರುತ್ತೆ ನಿಮ್ಗೆ ಇಲ್ಲಿ. ಇವಾಗ ಇಲ್ಲಿ ಒಂದ್ 2 ಆಪ್ಷನ್ಸ್ ಕೊಡ್ತೀನಿ. ಫಾರ್ ಎಕ್ಸಾಂಪಲ್ ಇಲ್ಲಿ 1 to 7 ಇದೆ, ನನಗೆ ಇಲ್ಲಿ 5th ಆಪ್ಷನ್ ಅಲ್ಲಿ ಬೇಕು, ಯಾವ್ದು ಕಂಪ್ಯೂಟರ್ ಸೈನ್ಸ್ ಎಲೆಕ್ಟ್ರಾನಿಕ್ಸ್ ನಾಗಾರ್ಜುನ 5th ಆಪ್ಷನ್ ಬೇಕು, 7 ಸಬ್ಮಿಟ್ ಕೊಡ್ತೀನಿ. ನೋಡಿ 5th ಆಪ್ಷನ್ ಬಂದ್ಬಿಡುತ್ತೆ ನಮ್ಗೆ ಇಲ್ಲಿ. ನೋಡಿ ಇಲ್ಲಿ ನಾಗಾರ್ಜುನ 5ನೇ ಆಪ್ಷನ್ ಬಂತು. ಸೊ ಈ ತರ ನೀವು ಫಸ್ಟ್ ರೆಡಿ ಮಾಡ್ಕೊಬೇಕು, ಈ ತರ ಒಂದು ರೆಡಿ ಮಾಡ್ಕೊಬೇಕು ಶೀಟ್ ನ ಬರ್ಕೊಂಡ್ಬಿಟ್ಟು, ಫಸ್ಟ್ ಇದು ಕೊಡಬೇಕು, ಸೆಕೆಂಡ್ ಇದು ಕೊಡಬೇಕು, ಥರ್ಡ್ ಇದು, ಫಸ್ಟ್ ಇದು ಕೊಡಬೇಕು, ಸೆಕೆಂಡ್ ಇದು ಕೊಡಬೇಕು, ಥರ್ಡ್ ಇದು ಕೊಡಬೇಕು, ರೆಡಿ ಮಾಡ್ಕೊಬೇಕು. ರೆಡಿ ಮಾಡ್ಕೊಂಡು ಕೊಟ್ಟು ಎಂಟ್ರಿ ಮಾಡ್ಬೋದು. ಅದೇ ತರ ನೆಕ್ಸ್ಟ್ ಯಾವ್ದು ಬೇಕಾ, ಸಿವಿಲ್ ಬೇಕಾ, ಇನ್ಫಾರ್ಮೇಶನ್ ಸೈನ್ಸ್ ಬೇಕಾ, ಸಿವಿಲ್ ಅವರಿಗೆ ಒಂದು ಅವರೇ ಪ್ಲೇಸ್ಮೆಂಟ್ ಕೊಡಿಸಿ ಮತ್ತೆ ಹಾಸ್ಟೆಲ್ ಫೆಸಿಲಿಟಿ ಫ್ರೀ ಮಾಡಿ ಆಪ್ಷನ್ ಎಂಟ್ರಿಗೆ ಹೆಲ್ಪ್ ಮಾಡ್ತೀನಿ ಅಂತ ಹೇಳಿದ್ದಾರೆ, ಕಾಂಟ್ಯಾಕ್ಟ್ ಮಾಡ್ಬೋದು. ಸ್ಮಾಲ್ ವಿಡಿಯೋ ವೇಟ್ ಮಾಡಿ. ಸೊ ಇದು 3 ಅಂತ ಕೊಡ್ತೀನಿ, ಸೇವ್ ಅಂಡ್ ಸಬ್ಮಿಟ್ ಅಂತ ಕೊಟ್ರೆ ನೋಡಿ ಇಲ್ಲಿ ಬಂದು ಕುತ್ಕೊಂಡದ್ದು ಸೇವ್ ಅಂಡ್ ಸಬ್ಮಿಟ್. ಓಕೆ, ನೋಡಿ ಬಂದು ಥರ್ಡ್ ಆಪ್ಷನ್ ಅಲ್ಲಿ ಕುತ್ಕೊಂಡ್ ನಮ್ಗೆ ಇಲ್ಲಿ ನಾಗಾರ್ಜುನ 3. ಇನ್ನೊಂದು ಬೇಕಾದ್ರೆ ಕೊಡಬಹುದು ನೀವು ಇಲ್ಲಿ ನಾಗಾರ್ಜುನ, ಫಾರ್ ಎಕ್ಸಾಂಪಲ್ 10 ಆಪ್ಷನ್ ಎಂಟ್ರಿ ಮಾಡೋಣ. ಓಕೆ, ಕಂಪ್ಯೂಟರ್ ಸೈನ್ಸ್ ಇದನ್ನ 10th ಆಪ್ಷನ್ ಕೊಡ್ತೀನಿ. ನೋಡಿ 7 ಸಬ್ಮಿಟ್ ತಕ್ಷಣ 10ನೇ ಆಪ್ಷನ್ ಬಂದು ಕುತ್ಕೊಂಡ್ಬಿಡ್ತೀನಿ. ನೋಡಿ ಇಲ್ಲಿ 10ನೇ ಆಪ್ಷನ್. ಸೊ ಈ ತರ ನೀವು ಆಪ್ಷನ್ ಎಂಟ್ರಿ ಮಾಡೋದು ತುಂಬಾ ಈಸಿ, ತಲೆ ಕೆಡ್ಸ್ಕೊಂಡ್ಬಿಡಿ. ಆಪ್ ಅಲ್ಲೂ ಮಾಡ್ಬೋದು, ಇವಾಗ ಏನ್ ಮಾಡ್ತಾ ಇದೀನಿ ಆಪ್ ಅಲ್ಲೂ ಮಾಡ್ಬೋದು. ಇವಾಗ ಎಲ್ಲ ಆಪ್ಷನ್ ಆಗಿದೆ. ನೋಡಿ ಇಲ್ಲಿ ಬಂದಿದೆ 10 ಆಪ್ಷನ್ಸ್ ಎಂಟ್ರಿ ಮಾಡಿದೀರಾ. ಲಾಸ್ಟ್ ಪ್ರಿಯಾರಿಟಿ 10 ಇದೆ, ಮತ್ತೆ ಹೈಯೆಸ್ಟ್ ಫೀಸ್ ಎಷ್ಟಿದೆ ಅಂದ್ರೆ 1,29,000 ಇದೆ. ಇವಾಗ ಇದನ್ನ ಡೌನ್ಲೋಡ್ ಮಾಡ್ಕೊಬೇಕು. ಕಾಲೇಜಸ್ ಎಷ್ಟು ಲಿಸ್ಟ್ ಇದೆ ಫಾರ್ ಎಕ್ಸಾಂಪಲ್ ಡೌನ್ಲೋಡ್ ಮಾಡ್ಕೊಬೇಕು. ಎಲ್ಲಿ ಅಂತಂದ್ರೆ ಹೋಮ್ಗೆ ಬನ್ನಿ, ಹೋಮ್ಗೆ ಬಂದು ಇಂಟರ್ನೆಟ್ ಅಂತ ಕೊಟ್ಟು ಡೌನ್ಲೋಡ್ ಆಪ್ಷನ್ ಎಂಟ್ರಿ ರಿಪೋರ್ಟ್ ಅಂತ ಇದೆ, ಕ್ಲಿಕ್ ಮಾಡಿದ್ರೆ ನಿಮ್ಗೆ ಇಲ್ಲಿ ನೋಡಿ ಓಪನ್ ಅಪ್ ಆಗುತ್ತೆ. ನೀವು ಏನ್ ಎಂಟ್ರಿ ಮಾಡಿದ್ರೆ ಎಲ್ಲ ಓಪನ್ ಅಪ್ ಆಗುತ್ತೆ. ಇದ್ರ ಬಗ್ಗೆ ಒಂದು ವಿಡಿಯೋ ಮಾಡಿದ್ದೆ, ಯಾವ ತರ ಬರುತ್ತೆ ಆಪ್ಷನ್ ಎಂಟ್ರಿ ಲಿಸ್ಟ್ ಅಂದ್ಬಿಟ್ಟು. ನೋಡಿ ನಿಮ್ಮ ಕ್ಯಾಂಡಿಡೇಟ್ ಆಪ್ಷನ್ ಎಂಟ್ರಿ ಸಮರಿ, ಎಷ್ಟು ಆಪ್ಷನ್ಸ್ ಎಂಟ್ರಿ 10, ಇವ್ ನೇಮ್ ಇಲ್ಲಿ ಬರುತ್ತೆ, ಇದು ಬರುತ್ತೆ. ಲೋವೆಸ್ಟ್ 1,90,000, ಹೈಯೆಸ್ಟ್ 1,90,000 ಅಂದ್ರೆ ಪ್ರೈವೇಟ್ ಚೂಸ್ ಮಾಡಿರೋದವರು. 10 ಆಪ್ಷನ್ಸ್ ಬರುತ್ತೆ ನಿಮ್ಗೆ ಇಲ್ಲಿ. ಅದಾದ್ಮೇಲೆ ಎಲ್ಲ ಡೀಟೇಲ್ಸ್ ಬರುತ್ತೆ, QR ಕೋಡ್ ಬರುತ್ತೆ, ಇವೆಲ್ಲ ಬರುತ್ತೆ ಡೀಟೇಲ್ಸ್. ನಿಮ್ಮ ಸೈನು ಬಂದಿರುತ್ತೆ, ಅಂದ್ರೆ ನೀವೇ ಮಾಡಿದ್ದೀರಾ, ನಿಮ್ ಪರವಾಗಿ ಯಾರು ಮಾಡಿಲ್ಲ ಅನ್ನೋದು ಇಂಡಿಕೇಶನ್ ಮಾಡ್ತಾ ಇರೋದು KE ಅವರು. ಎಲ್ಲದಕ್ಕೂ ನೀವೇ ರೆಸ್ಪಾನ್ಸಿಬಲ್ ಅಂತ ಬರುತ್ತೆ ಇಲ್ಲಿ. ಡೌನ್ಲೋಡ್ ಮಾಡ್ಕೊಂಡು ಚೆಕ್ ಮಾಡ್ಕೊಬಹುದು. ಇದು ಪ್ರಿಂಟ್ ಔಟ್ ತಗೊಂಡು ಮತ್ತೆ ಬೇಕಾದ್ರೆ ಇದನ್ನ ಫಾರ್ ಎಕ್ಸಾಂಪಲ್ 6 7 ಮಾಡ್ಬೇಕು ಅಂದ್ರೆ ಜಸ್ಟ್ ಹೋಗ್ಬಿಟ್ಟು ಇಲ್ಲಿ ಮತ್ತೆ ಕ್ಯಾಂಡಿಡೇಟ್ ಆಪ್ಷನ್ ಎಂಟ್ರಿಗೆ ಹೋಗ್ಬಿಟ್ಟು ಅಂಡರ್ಸ್ಟ್ಯಾಂಡ್ ಈಚ್ ಟೈಮ್ ಕೇಳ್ತಾ ಇದೆ ಗೊತ್ತಾಗತ್ತೆ ಅಂತ. ಸೊ ಇವಾಗ ನಾಗಾರ್ಜುನ ಮೇಲ್, ಇವಾಗ BMS ನ ಮೇಲ್ ತಗೊಬೇಕು, ಪ್ರಿಯಾರಿಟಿ 9 ಇರೋದನ್ನ 2 ಮಾಡ್ಬಿಟ್ಟು ಜಸ್ಟ್ ಅಪ್ಡೇಟ್ ಕೊಡಿ. ಸೊ ಈ ತರ ಅಪ್ಡೇಟ್ ಆಗುತ್ತೆ ನಿಮ್ಗೆ. ನೋಡಿ ಇಲ್ಲಿ ಸೆಕೆಂಡ್ ಪೊಸಿಷನ್ ಬಂದ್ಬಿಡ್ತು. ಓಕೆ, ಸೊ ದಿಸ್ ಇಸ್ ಹೌ ಯು ಮಾಡಿಫೈ, ರಿಆರ್ಡರ್ ಅಂಡ್ ಅಪ್ಡೇಟ್ ಆಲ್ ದ ಥಿಂಗ್ಸ್. ಐ ಥಿಂಕ್ ಡೆಮೋ ವಿಡಿಯೋ ಅರ್ಥ ಆಗಿದೆ ಅನ್ಕೊಂತೀನಿ. ಸೊ ಡೀಟೇಲ್ ಆಗಿ ನೋಡಿ. ಫಸ್ಟ್ ಎಲ್ಲದಕ್ಕೂ ಈ ತರ ಒಂದು ಶೀಟ್ ರೆಡಿ ಮಾಡ್ಕೊಳ್ಳಿ. ನಿಮ್ಗೆ ಸಪೋರ್ಟ್ ಬೇಕು ನನಗೆ ಪಿಂಗ್ ಮಾಡಿ. ಆಮೇಲೆ ಇಲ್ಲಿ ಎಷ್ಟು ಕಾಲೇಜ್ ಇದೆ ಕೋರ್ಸ್ ತಿಳ್ಕೊಳ್ಳೋದಕ್ಕೆ ಕೋರ್ಸಸ್ ಕ್ಲಿಕ್ ಮಾಡಿದ್ರೆ ಓಪನ್ ಆಗುತ್ತೆ. ನೋಡಿ ಎಲ್ಲ ಬರುತ್ತೆ ಇಲ್ಲಿ. ಓಕೆ, ಇಲ್ಲಿ ಎಲ್ಲೆಲ್ಲಿ ಬಿಟೆಕ್ ಅಂತ ಇದೆ ಇವೆಲ್ಲ ಬಿಟೆಕ್ ಕಾಲೇಜಸ್ ಇಷ್ಟು ಬರುತ್ತೆ ನಿಮ್ಗೆ ಇಲ್ಲಿ. ಓಕೆ, ಡೌನ್ಲೋಡ್ ಮಾಡಕ್ ಆಪ್ಷನ್ ಇದೆಯಾ? ಇಲ್ಲ. ಓಕೆ, ಸೊ ಇನ್ನೊಂದು ಕಾಲೇಜ್ ಕ್ಲಿಕ್ ಮಾಡಿದ್ರೆ ಎಲ್ಲ ಕಾಲೇಜ್ ಬರುತ್ತೆ, ಯಾವ ಬ್ರಾಂಚಸ್ ಎಲ್ಲ ಇಂಡಿಕೇಶನ್ ಮಾಡಿದ್ದಾರೆ, ಕೋರ್ಸ್ ಕೋಡ್ ವಿತ್ ಕೋರ್ಸ್ ಕೋಡ್ ಇಂಡಿಕೇಶನ್ ಮಾಡಿದ್ದಾರೆ. ನಿಮ್ಗೆ ನೋಡ್ಬೇಕು ಅಂದ್ರೆ ನೋಡಿ ಕಾಲೇಜ್ ಕೋರ್ಸ್ ಬಂದು E03 E04. ಓಕೆ, ಒಂದ್ ನಿಮಿಷ. ಕಾಲೇಜ್ ವೈಸ್ ಸಾರ್ಟಿಂಗ್ ಆರ್ಡರ್ ಹೋಗಿದೆ. ಫಸ್ಟ್ ಏಡೆಡ್ ಕಾಲೇಜ್ ಗೌರ್ಮೆಂಟ್ ಕಾಲೇಜ್ ಬರುತ್ತೆ ಅನ್ಕೊಂತೀನಿ. ಐ ಥಿಂಕ್ ಇಲ್ಲ, ಫಸ್ಟ್ ಏಡೆಡ್ ಕಾಲೇಜ್ ಬರ್ತಾ ಇದೆ, ಪ್ರೈವೇಟ್ ಏಡೆಡ್ ಕಾಲೇಜಸ್, ಪ್ರೈವೇಟ್ ಅನ್ಎಡೆಡ್ ಕಾಲೇಜಸ್ ಎಲ್ಲ ಬರುತ್ತೆ. ಅದಾದ್ಮೇಲೆ ನಿಮಗೆ ಗೌರ್ಮೆಂಟ್ ಕಾಲೇಜಸ್ ಬರ್ಬೋದು ನಿಮ್ಗೆ. ಓಕೆ, ಹಂಗೆ ಹೋದ್ರೆ ನಿಮ್ಗೆ ಇಲ್ಲಿ ಗೌರ್ಮೆಂಟ್ ಕಾಲೇಜಸ್ ಬರುತ್ತೆ. ಓಕೆ, ನೋಡಿ ಇಲ್ಲಿ ಪ್ರೈವೇಟ್ ಡೀಮ್ಡ್ ಯೂನಿವರ್ಸಿಟಿ ಕಾಲೇಜಸ್, ಅದಾದ್ಮೇಲೆ ನಿಮ್ಗೆ ಗೌರ್ಮೆಂಟ್ ಕಾಲೇಜಸ್ ಬರುತ್ತೆ ನಿಮ್ಗೆ ಇಲ್ಲಿ. ಎಲ್ಲ ಇಲ್ಲಿ ಬರುತ್ತೆ, ಎಲ್ಲೆಲ್ಲಿದೆ ಅಡ್ರೆಸ್ ಎಲ್ಲಿದೆ ಎಲ್ಲ ಬಂದ್ಬಿಡುತ್ತೆ. ಆಮೇಲೆ ಮೈನಾರಿಟಿ, ಲಿಂಗ್ವಿಸ್ಟಿಕ್ ಮೈನಾರಿಟಿ, ಇಲ್ಲ ಮೈನಾರಿಟಿ ಅಂತ ಬರುತ್ತೆ, ಇಷ್ಟು ಬರುತ್ತೆ ನಿಮ್ಗೆ ಎಲ್ಲ ಬರುತ್ತೆ ಇಲ್ಲಿ ಕಾಲೇಜಸ್ ಅಲ್ಲಿ. ಓಕೆ, ಸೊ ಇಲ್ಲಿದೆ ಹೋಮ್ಗೆ ಬಂದ್ರೆ ಎಲ್ಲ ಬರುತ್ತೆ ನಿಮ್ಗೆ ಇಲ್ಲಿ. ಓಕೆ,
ಸೊ ಐ ಥಿಂಕ್ ಎಲ್ಲ ಇದಾಗುತ್ತೆ. ನೆಕ್ಸ್ಟ್ ಎಲ್ಲ ಲಾಗಿನ್ಸ್ ಇದ್ರಲ್ಲೇ ಮಾಡಬೇಕು. ಈಗ ಏನ್ ಲಾಗಿನ್ ತೋರಿಸಿದೆ ಇದೇ ಲಾಗಿನ್ ಅಲ್ಲಿ ಮಾಡ್ಕೊಂಡು ಹೋಗ್ಬೇಕು. ಈಗ ಆಪ್ಷನ್ ಎಂಟ್ರಿ ಲಾಗಿನ್ ಇರುತ್ತಲ್ಲ, ರಿಸಲ್ಟ್ ಬರೋದು ಎಲ್ಲ ನೆಕ್ಸ್ಟ್ ಇದ್ರಲ್ಲೇ ಲಾಗಿನ್ ಮಾಡ್ಬಿಟ್ಟು ಒಪ್ಕೊಂಡು ಹೋಗ್ಬೇಕು. ಸೊ ನಿಮ್ಗೆ ಫೈನಲ್ ಆಗಿ ಎಲ್ಲ ಇದ್ರಲ್ಲೇ ಬರುತ್ತೆ. ಓಕೆ, ಸೊ ಇದ್ರ ಮೇಲೆ ಎಲ್ಲ ಇನ್ನೇನೋ ಡೌಟ್ಸ್ ಇದ್ರು ಚೆಕ್ ಮಾಡಿ ನನಗೆ ಕಮೆಂಟ್ ಮಾಡಿ, ನಾನು ಆದ್ರೆ ಒಂದು ರಿಪ್ಲೈ ಮಾಡ್ತೀನಿ, ಒಂದು ವಿಡಿಯೋ ಮಾಡಕ್ ಟ್ರೈ ಮಾಡ್ತೀನಿ. ಸೊ ವಿಡಿಯೋ ತಪ್ಪದೆ ಒಂದು ಲೈಕ್ ಬಟನ್ ಪ್ರೆಸ್ ಮಾಡಿ, ಹಾಗೆ ತಪ್ಪದೆ ನಮ್ ಡಿಪ್ಲೊಮಾ ಚಾನಲ್ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ದ ವಿಡಿಯೋ. ಐ ಥಿಂಕ್